Chapter number 2. In his room, motion in a straight line. Motion in a straight line. So before going to this, we have to know the mechanics. So in mechanics is the branch of physics. Mechanics is physics the branch. Physics is nothing but what it is the study of nature and natural phenomena. Nature ಮತ್ತೆ natural phenomena ಬಗ್ಗೆ study ಮಾಡೋದೇ physics ಅಂತ ನಾವು ಕರೀತೀವಿ. In physics we deals with the non-living things and measurable quantities. So physics ಗಳನ್ನ ನಾವು ಎದರ ಬಗ್ಗೆ ಸ್ಟಡಿ ಮಾಡ್ತೀವಿ? ನೇಚರ್ ನಲ್ಲಿ ಇರತಕ್ಕಂತಹ non-living things ಅಂದ್ರೆ ಜೀವ ಇಲ್ಲದೆ ಇರೋ ಮತ್ತೆ ಅಳತೆ ಮಾಡೋದು ಅಂತಾವು. ಅಳತೆ ಮಾಡಿ ಎಕ್ಸ್‌ಪ್ರೆಸ್ ಮಾಡಕ್ಕೆ ಬರುವಂತಹ ಕ್ವಾಂಟಿಟೀಸ್ ಬಗ್ಗೆ ನಾವು ಏನು ಮಾಡ್ತೀವಿ? Physics ನಾವು ಸ್ಟಡಿ ಮಾಡ್ತೀವಿ. So in natures we have a lot of things. ಗಾಳಿ ಬೀಸೋದೈತಿ, ಗುಡುಗೈತಿ, ಮಿಂಚೈತಿ, ಸಿಡ್ಲೈತಿ, ಹೌದಾ? ರೇನ್ಬೋಸ್ ನೋಡ್ತೀವಿ ನಾವು, ವೆಹಿಕಲ್ಸ್ ಅಡ್ಡಾಡೋದು ನೋಡ್ತೀವಿ. ಹಾಗಾದ್ರೆ ಈ ರೆಸ್ಟ್ ಮತ್ತು ಮೋಷನ್ಸ್ ಈಗ ನಿಮ್ ಪ್ರಕಾರ ಈ ಟೇಬಲ್ ಮೇಲೆ ಇರೋ ಬುಕ್ ರೆಸ್ಟ್ ಅದ ಹೌದಿಲ್ಲ? ನಿಶ್ಚಲ ಸ್ಥಿತಿ ಅಂತ ಕರೀತೀವಿ, ರೆಸ್ಟ್ ಅದೇ ಈಗ ಬೇರೆ ಒಂದು ವೆಹಿಕಲ್ ಅಲ್ಲಿ ಹೋಗುವ ಪ್ರಕಾರ ಈ ಬುಕ್ ಮೋಷನ್ ಹೋಗ್ತಾ ಇದೆ. ಹಾಗಾದ್ರೆ ಈ ರೆಸ್ಟ್ ಮತ್ತು ಮೋಷನ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನ್ ಮಾಡ್ತೀವಿ? ಒಂದು ಬ್ರಾಂಚ್ ಅನ್ನ ಮಾಡ್ತೀವಿ, ರೆಸ್ಟ್ ಆರ್ ಮೋಷನ್. ರೆಸ್ಟ್ ಅಂಡ್ ಮೋಷನ್. ಸೊ ಹಾಗಾದ್ರೆ ರೆಸ್ಟ್ ಮತ್ತು ಮೋಷನ್ಸ್ ಬಗ್ಗೆ ಸ್ಟಡಿ ಮಾಡಬೇಕಂತ ಹೇಳಿದ್ರೆ ಯಾಕಂದ್ರೆ ನೇಚರ್ ಒಳಗಡೆ ಆಬ್ಜೆಕ್ಟ್ಸ್ ರೆಸ್ಟ್ ಆಗಿರ್ತಾವ, ಆಬ್ಜೆಕ್ಟ್ ಮೋಷನ್ ಒಳಗಡೆ ಇರ್ತಾವ. ಅವ್ರ ಬಗ್ಗೆ ಸ್ಟಡಿ ಮಾಡಬೇಕಂತ ಹೇಳಿದ್ರೆ ಒಂದು ಬ್ರಾಂಚ್ ಅನ್ನ ಮಾಡ್ಕೊತೀವಿ. ಆ ಬ್ರಾಂಚ್ ಅಂತ ಕರಿತೀವಿ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಆ ಮೆಕ್ಯಾನಿಕ್ಸ್ is the branch of physics which deals with the study of object at rest or in motion. ವಸ್ತುಗಳು ನಿಂತಾಗ ಮತ್ತು ವಸ್ತುಗಳು ಚಲಿಸಿದಾಗ ಏನ್ ಆಗ್ತೈತಿ, ಏನೇನ್ ಆಗತೈತಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಬೇಕಂತ ಹೇಳಿದ್ರೆ ಒಂದು ಭಾಗ ಮಾಡ್ಕೋತೀವಿ. ಅದಕ್ಕೆ ನಾವು ಎಂತ ಕರಿತೀವಿ? ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಇದಕ್ಕೆ ನಾವು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಆರ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಸೊ ಈ ಮೆಕ್ಯಾನಿಕ್ಸ್ ಅನ್ನ ನಾವು ಎರಡು ಪಾರ್ಟ್ ಆಗಿ ಮಾಡ್ಕೋತೀವಿ. ಒಂದು ಸ್ಟ್ಯಾಟಿಕ್ಸ್ and another one is dynamics. So ಹಾಗಾದ್ರೆ ಸ್ಟ್ಯಾಟಿಕ್ ಅಂದ್ರೆ ರೆಸ್ಟ್ ಅಂತ ನಾವು ಕರೀತೀವಿ. ಸ್ಟ್ಯಾಟಿಕ್ ಅಂದ್ರೆ ರೆಸ್ಟ್. ಸೊ ಹಾಗಾದ್ರೆ ಒಂದು ವಸ್ತು ನಿಂತಿತ್ತಪ್ಪ ಅಂತ ಹೇಳಿದ್ರೆ if the object is at rest, right? So ಹಾಗಾದ್ರೆ the object is nothing but what? It is a collection of particles. ವಸ್ತು ಅಂದ್ರೆ ಆ ವಸ್ತುನಾಗ ಏನಿರ್ತಾವ? ಪಾರ್ಟಿಕಲ್ಸ್ ಇರ್ತಾವ, ಹೌದಾ? ಸೊ ಅದನ್ನ ನಾವೇನಂತ ಕರೀತಾ ಇದ್ದೀವಿ? ಮಾಸ್ ಅಂತ ಕರಿತೀವಿ. ಆ ಮಾಸ್ ಇಸ್ ನಥಿಂಗ್ ಬಟ್ ವಾಟ್? ದಟ್ ಇಸ್ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ಬಾಡಿ. ಅದಕ್ಕೆ ನಾವೇನಂತ ಕರಿತೀವಿ? ಮಾಸ್ ಅಂತ ನಾವೇನು ಕರಿತೀವಿ, ರೈಟ್? ಹಾಗಾದ್ರೆ ಒಂದು ವಸ್ತು ನಿಂತಿತ್ತಪ್ಪ ಅಂತ ಹೇಳಿದ್ರೆ ಅದ್ರ ಹತ್ರ ಏನಿರ್ತೈತಿ? ಮಾಸ್ ನಾರ್ಮಲ್ ಇರ್ತದೆ. ಒಂದು ಆಬ್ಜೆಕ್ಟ್ ಅಥವಾ ಬಾಡಿ ಅಥವಾ ಪಾರ್ಟಿಕಲ್ ಅಂತ ಹೇಳಿದ್ರೆ ಮಾಸ್ ಇದೆ. ಇನ್ನ ಅದೇ ವಸ್ತು ಮೋಷನ್ ಒಳಗಡೆ ಬರುತ್ತೆ. ಸ್ಟ್ಯಾಟಿಕ್ is nothing but what? It is the branch of mechanics which deals with the study of object at rest. Next, dynamics ಅಂದ್ರೆ ಮೋಷನ್ ಅಂತ ನಾವು ಕರೀತೀವಿ.
So dynamic is the branch of mechanics which deals with the study of objects in motion. Objects in motion. ಈ ಡೈನಾಮಿಕ್ಸ್ ನ ಮತ್ತೆ ನಾವು ಏನು ಮಾಡ್ತೀವಿ, ಎರಡು ಭಾಗ ಮಾಡ್ತೀವಿ. ಒಂದು ಕೈನಮ್ಯಾಟಿಕ್ಸ್, ಇನ್ನೊಂದು ಕೈನೆಟಿಕ್ಸ್. ಒಂದು ಕೈನಮ್ಯಾಟಿಕ್ಸ್, ಇನ್ನೊಂದು ಕೈನೆಟಿಕ್ಸ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಕೈನಮ್ಯಾಟಿಕ್ಸ್ ಅಂದ್ರೆ ವಸ್ತು ಹೋಗೋದನ್ನಷ್ಟೇ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಮೂವಿಂಗ್ ಬಾಡಿ ಆರ್ ಮೂವಿಂಗ್ ಪಾರ್ಟಿಕಲ್ ಆರ್ ಮೋಷನ್, ಇದರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಮೋಷನ್ಸ್ ಬಗ್ಗೆ ಅಥವಾ ಮೂವಿಂಗ್ ಬಾಡಿ ಬಗ್ಗೆ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅಲ್ಲಿ ಈ ಕೈನಮ್ಯಾಟಿಕ್ಸ್ ದಲ್ಲಿ. ಈ ಕೈನೆಟಿಕ್ಸ್ ದಲ್ಲಿ ವಿ ಕನ್ಸಿಡರ್ ದಿ ಕಾಸ್ ಫಾರ್ ದಟ್ ಮೋಷನ್. ಮೋಷನ್ಸ್ ಜೊತೆಗೆ ಈ ಮೋಷನ್ಸ್ ಆದಾಗ ಯಾರ ಕಾರಣ, ಹಿಂದಿರೋರು ಯಾರು ಅನ್ನೋದನ್ನು ಕೂಡ ನಾವು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಕೈನೆಟಿಕ್ಸ್ ಅಂದ್ರೆ we study the motion of the body, we don't bother about the cause for that motion. ಇಲ್ಲಿ ವಸ್ತು ಚಲಿಸೋದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡ್ತೀವಿ, ಆ ಚಲಿಸಕ್ಕೆ ಯಾರ ಕಾರಣ ಅನ್ನೋದು ಕನ್ಸಿಡರ್ ಮಾಡೋದಿಲ್ಲ, ಲೆಕ್ಕ ತಗೊಳ್ಳೋದಿಲ್ಲ. ಹೊಂಟದ ವಸ್ತು ಹೋಗೋದನ್ನ ಅಷ್ಟೇ ಮಾಡ್ತೀವಿ, ಯಾರು ಇದಾರ, ಎದಕ್ಕೆ ಹೊಂಟದ, ಅದರಿಂದ ಯಾರದಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಯಾವುದು ಕೈನೆಟಿಕ್ಸ್. ಕೈನೆಟಿಕ್ಸ್ ನಲ್ಲಿ ಹೋಗೋದ್ರ ಜೊತೆಗೆ ಅದನ್ನ ಹೋಗುವಂಗ ಮಾಡೋರು ಯಾರು, ಅವ್ರನ್ನು ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಈಗ ರೋಡ್ನಾಗ ಒಂದು ಬಸ್ ಹೊಡಿದ್ವಿ ಅಂದ್ರೆ ಬಸ್ ಹೋಗೋದನ್ನ ಅಷ್ಟೇ ನಾವು ನೋಡಿದ್ವಿ ಅಂದ್ರೆ ಕೈನೆಟಿಕ್ಸ್. ಆ ಬಸ್ ಹೋಗಕ್ಕೆ ಯಾರ ಕಾರಣ ಕನ್ಸಿಡರ್ ಮಾಡ್ಕೋತೀವಿ. ಡ್ರೈವರ್, ಇಂಜಿನ್ಸ್, ಪೆಟ್ರೋಲ್ ಎಲ್ಲ ಅವಾಗ ತಗೋತೀವಿ ನಾವು, ಅದೇನು ಕೈನೆಟಿಕ್ಸ್. ರೆಸ್ಪಾನ್ಸಿಬಲ್ ಯಾರಿರ್ತಾರಲ್ಲ ಅವ್ರನ್ನ ಬಿಟ್ಟಿರಪ್ಪ ಅಂದ್ರೆ ಕೈನೆಟಿಕ್ಸ್, ಅವ್ರನ್ನ ಕನ್ಸಿಡರ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಕೈನೆಟಿಕ್ಸ್ ಅಂತ ನಾವು ಕರಿತೀವಿ. ಸೊ ಹಿಂಗೆ ಮೆಕ್ಯಾನಿಕ್ಸ್ ಅನ್ನ ನಾವೇನ್ ಮಾಡ್ತೀವಿ, ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊಂತ ಬರ್ತೀವಿ. ಸೊ ಹಾಗಾದ್ರೆ ಮೆಕ್ಯಾನಿಕ್ಸ್ ಅಂದ್ರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ which deals with the study of object at rest or in motion. We classify this mechanics into two branches again. One is statics and another one is dynamics. So static is the branch of physics which deals with the study of object at rest. And dynamics is the branch of mechanics which deals with the study of objects in motion. We classify this dynamics into two categories. One is kinematics and another one is dynamics. So kinematic is the branch of dynamics or mechanics or physics. So kinematics is the branch of dynamics which deals with the body in motions without considering the cause for that motion. Motions ಬಗ್ಗೆ ನಾವು ನೋಡ್ತೀವಿ, ಬಟ್ ಅದಕ್ಕೆ ಕಾರಣ ನೋಡ್ಕೋಗಿಲ್ಲ. Here kinematics, it is the branch of dynamics which deals with the study of objects in motion with considering the cause of that motion. So ಇಲ್ಲಿ ಅದಕ್ಕೆ ಕಾರಣ ಯಾರು ಅನ್ನೋದು ಕೂಡ ನಾವು ಏನು ಮಾಡ್ತೀವಿ. ಹಾಗಾದ್ರೆ kinematics ಎಲ್ಲೆಲ್ಲಿ ಸ್ಟಡಿ ಮಾಡ್ತೀವಿ ನಾವು? ಚಾಪ್ಟರ್ 2, ಚಾಪ್ಟರ್ 3. The first chapter is units and measurement, that is the basic chapters, right? From a second chapters we will start to study the different branches of physics. Second chapter ಇಂದ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಬ್ರಾಂಚಸ್ ನ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಬ್ರಾಂಚ್ ಯಾವುದು ಮಾಡ್ತಾ ಇದ್ದೀವಿ ನಾವು? ಮೆಕ್ಯಾನಿಕ್ಸ್. ಅಂದ್ರೆ ಇದು ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಈಗ ಟೇಬಲ್ ಮೇಲೆ ವಸ್ತು ನಿಂತಿದೆ, ಕಾಣಿಸ್ತಿದ? ಬಸ್ ಅಡ್ಡಾಡೋದು, ವೆಹಿಕಲ್ಸ್ ಅಡ್ಡಾಡೋದು, ನಾವು ಅಡ್ಡಾಡೋದು, ಓಡಾಡೋದು, ಹೌದಾ? ಇವೆಲ್ಲ ಕಾಣಿಸ್ತಾವ. ಇಂಥದ್ರ ಬಗ್ಗೆ ನಾವು ಏನು ಮಾಡ್ತೀವಿ, ಫಸ್ಟ್ ಅರ್ಥ ಮಾಡುವ ಪ್ರಯತ್ನ ಮಾಡ್ತೀವಿ. ದಟ್ ಇಸ್ ದ ಮೆಕ್ಯಾನಿಕ್ಸ್. ಸ್ಲೋ ಮೋಷನ್ಸ್ ಅಂದ್ರೆ ಹಗಲಕ್ಕೆ ಹೋಗೋದಲ್ಲ, ನಾರ್ಮಲಿ ಅಡ್ಡಾಡ್ತೇವಲ್ಲ. ಈಗ ನಾವು ಸ್ಪೀಡ್ ಆಫ್ ಲೈಟ್, ಬುಲೆಟ್ ಟ್ರೈನ್ ಬಗ್ಗೆ ಕೇಳಿರ್ಬೋದು ನೀವು, ಹೌದಿಲ್ಲ? ತಾಸಿಗೆ 500 ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳಿ ಬುಲೆಟ್ ಟ್ರೈನ್
ಹಂಗೇನಾದ್ರು ತಾಸಿಗೆ 500 ಕಿಲೋಮೀಟರ್ ಸ್ಪೀಡ್ನಾಗ ಹೋಗ್ತಂದ್ರೆ ನಮ್ಮ ಕಣ್ಣು ಹಾದು ಗೊತ್ತಾಗಲ್ಲ. ಅದಕ್ಕೆ ಜಾಸ್ತಿ ಸ್ಪೀಡ್ನಾಗ ಇರುವಂಥ ಆಬ್ಜೆಕ್ಟ್ಸ್ ಲೈಟ್ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗುತ್ತೆ ಲೈಟ್. ಕಾಣಂಗಿಲ್ಲ ಲೈಟ್, ನಮ್ಗೆ ಇನ್ವಿಸಿಬಲ್ ಬದಲು ಅದು ಎಲ್ಲೇ ಹೋಗಿ ಬಿದ್ದಾಗ ಆ ವಸ್ತು ಕಾಣಿಸ್ತೈತಿ ನಮಗೆ. ನೆನಪಲ್ಲಿ ಆ ವಸ್ತುಗಳು ಕಾಣಿಸ್ತಾವ ನಮಗೆ. ಇವೆಲ್ಲ ಬಾಡಿ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಲೈಟ್ ಆದ್ಮೇಲೆ ಬಿದ್ದು ವಾಪಸ್ ಬರ್ಬೇಕು, ರಿಫ್ಲೆಕ್ಟ್ ಆಗ್ಬೇಕು. SSLC ಒಳಗಡೆ ಕಲ್ತಿಲ್ಲ ರಿಫ್ಲೆಕ್ಷನ್ ಆಫ್ ಲೈಟ್, ಕಲ್ತಿರಲ್ಲ ನೆನಪಲ್ಲಿ. ಸೊ ಹಾಗಾದ್ರೆ ಈ ಮೆಕ್ಯಾನಿಕ್ಸ್ ಒಳಗಡೆ ನಾವು ಕಲಿಯೋದು ಇಷ್ಟೇ, ಸ್ಲೋ ಮೋಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ವಸ್ತುಗಳು ಏನು ಸ್ಲೋ ಆಗಿ ಹೋಗೋದು. ಸ್ಲೋ ಮೋಷನ್. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಥವಾ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ಆ ಮೆಕ್ಯಾನಿಕ್ಸ್ ನಲ್ಲಿ ನಾವು ಅದ್ರ ಬಗ್ಗೆ ಕಲಿತೀವಿ. ಸ್ಲೋ ಮೋಷನ್ಸ್ ಬಗ್ಗೆ ನಾವು ಕಲಿತೀವಿ. ಆಬ್ಜೆಕ್ಟ್ಸ್ ನಿಂತಿದ್ದು, ಆಬ್ಜೆಕ್ಟ್ ಹೋಗ್ತಕ್ಕಂಥ ಆಬ್ಜೆಕ್ಟ್ಸ್. ಅದು ಹೆಂಗೆ ನಮ್ಮ ಅನುಭವ ಬರಬೇಕು, ಮಟ್ಟಿಗೆ ಗೊತ್ತಾಗಬೇಕು ನಮಗೆ. ಈ ಗಾಳಿ ಬೀಸುತ್ತ ಅಂದ್ರೆ ಗಿಡ ಮರ ಎಲ್ಲ ಏನ್ ಮಾಡ್ತಾವ ಟೈರ್, ನಮ್ಮ ಅನುಭವ ಬರ್ತದಿಲ್ಲ, ಟೈರ್ ಅಂತ ಗೊತ್ತಾಗ್ತದೆ ನಮಗೆ, ಹೌದಾ? ಅದೇ ಮೊಬೈಲ್ ಫೋನ್ ವೈಬ್ರೇಷನ್ಸ್ ನಮ್ಮ ಅನುಭವ ಬರ್ತೈತಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಾವು ನೋಡಿ ಎಣ್ಸಕ್ ಆಗೋಂಗಿಲ್ಲ. ಈ ಜೋಕಾಲಿ ಎಣಿಸ್ ನೋಡು, 1 2 3 ಹಂಗ ಮೊಬೈಲ್ ವೈಬ್ರೇಷನ್ಸ್ ಎಣ್ಸಕ್ಕಿಲ್ಲ, ಅದು ಫಾಸ್ಟ್ ಮೋಷನ್ ಆಗ್ತದೆ. ಸೊ ಹಂಗೆ ಈ ಮೆಕ್ಯಾನಿಕ್ಸ್ ದೊಳಗಡೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಈ ರೀತಿ ಸ್ಲೋ ಮೋಷನ್ಸ್ ಬಗ್ಗೆ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಈ ಮೆಕ್ಯಾನಿಕ್ಸ್ ಅನ್ನೋ ಬ್ರಾಂಚ್ ನಮ್ಗೆ ಅರ್ಥ ಆಗಬೇಕಂದ್ರೆ ಕೆಲವೊಂದಿಷ್ಟು ಟರ್ಮ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಈಗ ಹೊಸಬ್ರ ಮನೆಗೆ ಎಲ್ಲರ ಹೊಸ ಮನೆಗೆ ಹೋಗಿಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ತೀವಿ, ಒಬ್ಬೊಬ್ಬರನ್ನ ನಾವು ಅಬ್ಸರ್ವ್ ಮಾಡ್ತೀವಿ, ತಿಳ್ಕೊತೀವಿ ಅವ್ರ ಬಗ್ಗೆ. ನೀ ಯಾರು, ನೀ ಏನಾಗ್ಬೇಕ, ಅವ್ರಿಗೇನು ಇವ್ರಿಗೇನು, ರೈಟ್? ಸೊ ಈಗ ಏನ್ ಮಾಡ್ತೀವಿ, ನಾವು ತಿಳ್ಕೊತೀವಿ ಒಬ್ಬೊಬ್ಬರ ಬಗ್ಗೆ. ಹಂಗೆ ಹೊಸ ಬ್ರಾಂಚ್ ಸ್ಟಾರ್ಟ್ ಆಯ್ತಂದ್ರೆ ಆ ಬ್ರಾಂಚ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಟರ್ಮ್ಸ್, ವರ್ಡ್ಸ್ ಇರ್ತಾವಲ್ಲ, ಆ ವರ್ಡ್ಸ್ ಬಗ್ಗೆ ನಮಗೆ ಫಸ್ಟ್ ಏನಿರ್ಬೇಕು, ನಾಲೆಜ್ ಇರಬೇಕು. ಸಿಂಬಲ್ಸ್ ಬಗ್ಗೆ ನಾಲೆಜ್ ಇರಬೇಕು. ಅವಕ್ಕೆ ಏನಂತ ಕರೀತಾರ, ಅದನ್ನ ಎದರಿಂದ ರಿಪ್ರೆಸೆಂಟ್ ಮಾಡ್ತಾರ, ರೈಟ್? ಸೊ ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ಅವರ್ ಮೆಕ್ಯಾನಿಕ್ಸ್ ವಿತ್ ಸಮ್ ಬೇಸಿಕ್ ಟರ್ಮ್ಸ್ ವಿಚ್ ವಿ ಯೂಸ್ಡ್ ಇನ್ ದಿಸ್ ಬ್ರಾಂಚ್. ಸೊ ಹಾಗಾದ್ರೆ ಈ ಬ್ರಾಂಚ್ ದಲ್ಲಿ ನಾವು ಯೂಸ್ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಟರ್ಮ್ಸ್ ಬಗ್ಗೆ, ವರ್ಡ್ಸ್ ಅಂತ ಹೇಳ್ತೀವಲ್ಲ, ಆ ವರ್ಡ್ಸ್ ಬಗ್ಗೆ ಏನು ನಾವು ಫಸ್ಟ್ ಅರ್ಥ ಮಾಡ್ಕೊಂತ ಹೋಗೋಣ. ಕ್ಲಿಯರ್ ಆಯ್ತು? ರೈಟ್. ಇಷ್ಟು ನಾ ಏನು ಮಾಡ್ರಿ ಚಾರ್ಟ್ಸ್ ಹಾಕಿ ಬರ್ಕೋರಿ. ಸೊ ಹಾಗಾದ್ರೆ ಇನ್ ಮೆಕ್ಯಾನಿಕ್ಸ್ ವಿ ಆರ್ ಡೀಲಿಂಗ್ ವಿತ್ ವಾಟ್ objects at rest are in motions. Especially we are studying slow motions. The object in slow motions ಅಂದ್ರೆ observable motions ಬಗ್ಗೆ ನಾವು ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಇನ್ನೂ ಜಾಸ್ತಿ ಸ್ಪೀಡ್ ಆಗಿದೆ ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರೀತೀವಿ. ಹೈ ಸ್ಪೀಡ್ ಇದಾವ ನೇಚರ್ ಒಳಗಡೆ. ಲೈಟ್ ಐತಿ, ಲೈಟ್ನಿಂಗ್ ಮಿಂಚ ನಿಧಾನಕ್ಕೆ ಬೀಳ್ತದೆ, ಹೌದಿಲ್ಲ? ಮನೆ ಮಂದಿ ಎಲ್ಲ ಕರೆದು ತೋರಿಸ್ಬೋದು, ನೋಡ್ಬಾ ಇಲ್ಲಿ ಹೆಂಗೆ ಮಿಂಚು ಬೀಳಾಕತ್ತೈತೆ ಅಂತೇಳಿ. ಫ್ರಾಕ್ಷನ್ ಆಫ್ ಸೆಕೆಂಡ್ದಾಗ ಬಂದು ಹೋಗ್ಬಿಡ್ತದೆ. ನೋಡಿರ್ತಿಲ್ಲ ಆಕಾಶದಾಗ ಮಿಂಚು ಏನು ಬೀಳ್ತೈತೆ, ಒಂಥರ ಫ್ಲಾಶ್, ಫೋಟೋ ಹೊಡೆದಾಗ ಫ್ಲಾಶ್ ಏನು ಬರ್ತೈತಲ್ಲ, ಅದು ನಿಧಾನ ಬರ್ತೈತೆ ಫ್ಲಾಶ್, ಪಟ್ನ ಬಂದು ಹೋಗ್ಬಿಡ್ತೈತಿ. ಸ್ಪೀಡ್ ರೈಟ್ ಜಾಸ್ತಿ ಇರ್ತೈತಿ. ಅಂಥದ್ರ ಬಗ್ಗೆ ನಾವು ಸ್ಟಡಿ ಮಾಡೋಕ್ಕಾದ್ರೆ ಜಾಸ್ತಿ ಸ್ಪೀಡ್ ಇತ್ತಂದ್ರೆ ಅದನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಕ್ವಾಂಟಮ್ ಮೆಕ್ಯಾನಿಕ್ಸ್. ಈಗ ಸದ್ಯಕ್ಕೆ ಇದನ್ನು ಸ್ಟಡಿ ಮಾಡೋಣ. ಹಾಗಾದ್ರೆ ಇದ್ರೊಳಗಡೆ ಬರೋ ಟರ್ಮ್ ಒಂದೇದು ಆಬ್ಜೆಕ್ಟ್. ಆಬ್ಜೆಕ್ಟ್. ಸೊ ಹಾಗಾದ್ರೆ ಟರ್ಮ್ ಯಾವುದು ಫಸ್ಟ್ ಇದು ಆಬ್ಜೆಕ್ಟ್. ಆಬ್ಜೆಕ್ಟ್ ಬರದ್ರ? It may be a material particle. It may be a material particle. Objects ಅಂದ್ರೆ material particle. Material particle. ಇದಕ್ಕೆ ನಾವು ಅಂತ ಕರಿತೀವಿ ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಅಥವಾ ಬಾಡಿ ಅಂತ ನಾವು ಕರಿತೀವಿ. ಅಥವಾ ಪಾರ್ಟಿಕಲ್.
ನೆಕ್ಸ್ಟ್ ಸೊ ಅದೊಂದು ಪಾರ್ಟಿಕಲ್ ನೆಕ್ಸ್ಟ್ ಟರ್ಮ್ ಪಾರ್ಟಿಕಲ್ ಅಂತ ಅದನ್ನು ಬರ್ಕೊಂಡ್ರೆ is the smallest, it is the smallest portion of matter. So particle is smallest portion of matter. ಈ ಒಂದು ವಸ್ತು ಕೊಟ್ಟಿರ್ತದೆ, ಈ ವಸ್ತುನ ಏನು ಮಾಡ್ಕೊಂತ ಹೋಗ್ತೇವೆ, ಪುಡಿ ಮಾಡ್ಕೊಂತ ಹೋಗ್ತೇವೆ. ಅತಿ ಸಣ್ಣ ಕಣನ ನಾವು ಏನಂತ ಕರಿತೀವಿ, ಪಾರ್ಟಿಕಲ್ ಅಂತ ಮಾಡ್ತೇವೆ. That is the smallest portion of the matter is called what? Particle. ಹಾಗಾದ್ರೆ ಒಂದು ವಸ್ತು ಒಂದು ಆಬ್ಜೆಕ್ಟ್ ರೆಸ್ಟ್ ದಲ್ಲಿ ಐತಿ ಅಂತ ಹೇಳ್ಬೇಕಾದ್ರೆ ಇಲ್ಲೊಂದು ಆಬ್ಜೆಕ್ಟ್ ಗೊತ್ತಿಲ್ಲ, ಇಟ್ಸ್ ಅ ಬಾಡಿ. ಈಗ ನಾನು ಈ ಬಾಡಿನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಕೇಳಿದ್ರೆ ಈಗ ಆಬ್ಜೆಕ್ಟ್ ಎದಾಗ ಐತಪ್ಪ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ರೆಸ್ಟ್ ದಾಗ ಐತಿ ಅಂತ ಹೇಳ್ತೀರಾ, ಹೌದಾ? ಹಿಡ್ಕೊಂಡು ಎಷ್ಟು ಹೊತ್ತು ಆಯ್ತು? ನಾವು 1 ನಿಮಿಷ ಆಗಿದೆ. ಹಾಗಾಗಿ 1 ನಿಮಿಷದಲ್ಲಿ ಟೈಮ್ ಓಡ್ತಾ ಇದೆ. ನಾನು ಹಿಡ್ಕೊಂಡಿದ್ದ ಇದ್ದಾನು 0 1 2 3 ಟೈಮ್ ಓಡಾಕತ್ತದ. ಬಟ್ ಈ ವಸ್ತು ತನ್ನ ಸ್ಥಿತಿ ಒಳಗಡೆ ಏನಾದರೂ ಚೇಂಜ್ ಮಾಡ್ಕೊಳ್ತಾ? ಟೈಮ್ ಜೊತೆಗೆ ವಸ್ತು ತನ್ನ ಸ್ಥಳದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಿಕೊಂಡ್ರೆ ಅಥವಾ ತನ್ನ ಸ್ಥಿತಿಯಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡ್ಕೊಂಡ್ರೆ ಎದ್ರ ಜೊತೆಗೆ? ಸರೌಂಡಿಂಗ್ ಜೊತೆಗೆ. ಈಗ ನೋಡ್ರಿ ಅಲ್ಲಿಂದ ನೀವು ನೋಡಕತ್ತಿರಂದ್ರೆ ಆಬ್ಜೆಕ್ಟ್ ಅದ್ರ ಸುತ್ತಮುತ್ತಲು ಏನಿದಾವಲ್ಲ ಬರ್ದಿದ್ದು, ಸ್ವಲ್ಪ ಹೊತ್ತು ಆದ್ಮೇಲೆ ಆಗಲೇ ಇತ್ತು ಇದಿಲ್ಲೇ ಇತ್ತು ಇದಿಲ್ಲೇ ಇತ್ತು ಇದಿಲ್ಲೇ ಇತ್ತು. ಈಗೂ ಟೈಮ್ ಏನಾಗ್ತದೆ ಹೊಂಟದ ಪಾಡಿಗೆ. ಹಾಗಾದ್ರೆ ಟೈಮ್ ಜೊತೆಗೆ ವಸ್ತು ಏನಾದರೂ ತನ್ನ ಸ್ಥಿತಿಯಲ್ಲಿ ಏನು ಬದಲಾವಣೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ವಸ್ತುನ ನಾವು ರೆಸ್ಟ್ ದಾಗ ಐತಿ ಅಂತ ಹೇಳ್ತೀವಿ. The object is not changing its state of rest or motion, anything, right? So ಹಾಗಾದ್ರೆ ಇಲ್ಲಿ ರೆಸ್ಟ್ ಅಂತ ಹೇಳ್ಬೇಕಂದ್ರೆ if the object is not changing its position with respect to time and its surrounding, ಟೈಮ್ ಮತ್ತೆ ಸರೌಂಡಿಂಗ್ ಜೊತೆಗೆ ಈ ವಸ್ತು ಏನು ಚೇಂಜ್ ಮಾಡ್ಕೊಳಕತ್ತಿಲ್ಲಪ್ಪ ಅಂತ ಹೇಳಿದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ? ರೆಸ್ಟ್ ದಾಗ ಐತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಡೆಸ್ಕ್, with respect to time these desks are not changing their positions. So ನಾವು ಹೇಳ್ತೀವಿ ಅವೆಲ್ಲ ಡೆಸ್ಕ್ ರೆಸ್ಟ್ ದಾಗ ಐತಿ ಅಂತ ಹೇಳ್ತೀವಿ. ಬುಕ್ ಇಟ್ಟಿದ್ದು, ಹಾಗಾದ್ರೆ ಆಗಲಿಕ್ಕೆ ಕ್ಲಾಸ್ ಸ್ಟಾರ್ಟ್ ಆದಾಗ ಬುಕ್ ಹೋಗಿದ್ದು ಅಲ್ಲೇ ಇತ್ತು, ಸೇಮ್ ಹೆಂಗೆ ಇಟ್ಟಿತ್ತಲ್ಲ ಹಂಗೆ ಐತೆ. ಹಾಗಾದ್ರೆ ಅದು ಎದುರುಗಡೆ ಐತಿ, ಈಗ ರೆಸ್ಟ್ ದಾಗ ಐತಿ. ಯಾಕಂದ್ರೆ ಏನು ಚೇಂಜ್ ಮಾಡ್ಕೋತಾ ಇಲ್ಲ. ನಾ ಈಗ ನೀವು ನೋಡಿದಾಗ ಮುಂಚೆ ಹೆಂಗಿತ್ತಲ್ಲ ಅದರ ಸರೌಂಡಿಂಗ್ ಮತ್ತೆ ಅದರ ಪೊಸಿಷನ್ ಈಗೂ ಕೂಡ ಏನಿದೆ ಹಂಗೆ ಇದೆ. ಬಟ್ ಟೈಮ್ ಏನಾಗ್ತತಿ? ಟೈಮ್ ಕೊಡಕತ್ತದ. ಟೈಮ್ ಯಾರು ಹೇಳಿದ್ರು ಹೇಳಂಗಿಲ್ಲ. ಹೇಳ್ತಾರೆ ನೋಡಿಪ್ಪ ನಾನು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡ್ಬರ್ತಾನ ಆಮೇಲೆ ಉಳುವಂತೆ ಅಂತ ಹೇಳಿದ್ರೆ ಇರ್ತದೆ. ಟೈಮ್ ಈಸ್ ಇಂಡಿಪೆಂಡೆಂಟ್. ಟೈಮ್ 0 ಆಗೋಂಗಿಲ್ಲ, ಟೈಮ್ ನೆಗೆಟಿವ್ ದಾಗ ಹೋಗಿಲ್ಲ, ಹಿಂದೆ ಹೋಗೋಂಗಿಲ್ಲ. ಟೈಮ್ ಯಾವಾಗಲೂ ಏನಕ್ಕೆ ಮುಂದೆ ಹೊರಟಿರ್ತದೆ. ನಮ್ಮ ಅನುಕೂಲಕ್ಕೆ ನಾವು ಏನು ಮಾಡ್ಕೋತೇವೆ? ಟೈಮ್ 0 ಮಾಡ್ಕೋತೇವೆ. ಈಗ ರನ್ನಿಂಗ್ ಬಿಡ್ಬೇಕಾದ್ರೆ ಈಗ ಟೈಮ್ 0 ಮಾಡಿ ನೋಡೋದು ಚಲೋ ಮಾಡ್ತೇವೆ ನೋಡ ಅಂತ ಹೇಳಿ ಟೈಮ್ 0 ಮಾಡ್ತೀವಿ ನಾವು ನಮ್ಮ ಅನುಕೂಲಕ್ಕೆ. ಬಟ್ ಟೈಮ್ 0 ಆಗೋದಿಲ್ಲ, ಯಾವಾಗೂ ಚಲೋ ಆಗುತ್ತೈತಿ ಟೈಮ್. ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೋತೀವಿ ಅಷ್ಟೇ. ಹಾಗಾಗಿ ಟೈಮ್ ಈಸ್ ಆಲ್ವೇಸ್ ಪಾಸಿಟಿವ್. ಟೈಮ್ ಈಸ್ ಆಲ್ವೇಸ್ ಪಾಸಿಟಿವ್. ಅದು ಮುಂದೆ ಹೋಗ್ತಾನೆ ಇರ್ತೈತೆ ಅದು, ರೈಟ್? ನಮ್ಮ ಅನುಕೂಲಕ್ಕೋಸ್ಕರ ನಾವು ಏನು ಮಾಡ್ಕೋತೀವಿ ಅದನ್ನ 0. ಈ ಒಂದು ಸಿಚುವೇಶನ್ಸ್ ನಾನು ಅಬ್ಸರ್ವ್ ಮಾಡಕತ್ತಂದ್ರೆ ನಾನು ಅಬ್ಸರ್ವ್ ಮಾಡಕತ್ತಾಗಿಂದ ಟೈಮ್ ಏನು ಮಾಡ್ತೀವಿ? ಸ್ಟಾರ್ಟ್ ಮಾಡ್ಕೋತೀವಿಲ್ಲ, ಅವಾಗ ನಾವು ಏನು ಮಾಡ್ತೀವಿ? ಟೈಮ್ 0 ಅಂತ ಕನ್ಸಿಡರ್ ಮಾಡ್ಕೊಂಡು ಕೌಂಟ್ ಮಾಡ್ಕೊತೀವಿ. ಕೌಂಟಿಂಗ್ ಕಷ್ಟ ಆಗುತ್ತೆ. ಅಲ್ಲಿಂದ ಹಿಂದಿಂದ ನಾವು ಕೌಂಟಿಂಗ್ ಮಾಡ್ಕೋತ ಕಷ್ಟ ಆಗತ್ತಾನೆ. ಅದಕ್ಕೆ ಏನ್ ಮಾಡ್ತೀವಿ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ 0 ಅಂತ ಅಲ್ಲಿಂದ 0 ಅಂತ ಕೌಂಟ್ ಮಾಡ್ಕೊತೀವಿ. ಈ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? 12 ಗಂಟೆ ಅದನ್ನ ನಾವು 0 ಅಂತ ತಗೋತೀವಿ. ಅಲ್ಲಿಂದ ಎಷ್ಟು ನಿಮಿಷ ತಗೊಂಡ್ರು? 10 ನಿಮಿಷ ತಗೊಂಡ್ರು, 20 ನಿಮಿಷ ತಗೊಂಡ್ರು, ಕೌಂಟ್ ಮಾಡೋದು ನಾವು, ಹೌದಿಲ್ಲ? 0 ದಿಂದ ಹಿಂಗೆ ಕೌಂಟ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಅನುಕೂಲ ಮಾಡ್ಕೊಂಡಿರೋದು ಅಂತೇಳಿ ಟೈಮ್ ಇಸ್ ಆಲ್ವೇಸ್ ಪಾಸಿಟಿವ್. ಹಾಗಾದ್ರೆ ಆಬ್ಜೆಕ್ಟ್ ರೆಸ್ಟ್ ದಲ್ಲಿ ಐತೆ ಅಂತ ಹೇಳ್ಬೇಕಂದ್ರೆ the object is not changing its position with respect to time and its surrounding.
ಸೊ ಹಾಗಾಗಿ ಅದನ್ನು ನಾವು ಎಂತ ಕರಿತೀವಿ, ರೆಸ್ಟ್ ಒಳಗಡೆ ಐತಿ ಅಂತ ಕರಿತೀವಿ. ಇನ್ನು ಮೋಷನ್ಸ್ ಫಸ್ಟ್ ರೆಸ್ಟ್ ಬರ್ಬೋದು. ರೆಸ್ಟ್ ಅಂದ್ರೆ ಒಂದು ವಸ್ತು ರೆಸ್ಟ್ ದಲ್ಲಿ ಐತಿ ಅಂತ ನಾವು ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಆ ವಿಂಡೋದಾಗ ಇಟ್ಟಿದ್ದ ವಾಟರ್ ಬಾಟಲ್ ಅಲ್ಲೇ ಐತೆ, ಅದು ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ನೀವೇನು ಅನ್ಕೊಂಡು ನೋಡ್ತಿರಲ್ಲ, ಅದ್ರದ್ದು ಸರೌಂಡಿಂಗ್ ಆಮೇಲೆ ಅದ್ರ ಪೊಸಿಷನ್ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ದ ಇಲ್ಲ. ಅಂದ್ರೆ ಟೈಮ್ ಓಡಾಗತೈತಿ. ವಿತ್ ಟೈಮ್ ದ ಬಾಡಿ ಇಸ್ ನಾಟ್ ಚೇಂಜಿಂಗ್ ಇಟ್ಸ್ ಪೊಸಿಷನ್. ದಟ್ಸ್ ವೈ ದ ಬಾಡಿ ಇಸ್ ಅಟ್ ರೆಸ್ಟ್ ಅಂತ ಹೇಳ್ತಾ. ದ ಬಾಡಿ ಇಸ್ ಸೇಡ್ ಟು ಬಿ ಅಟ್ ರೆಸ್ಟ್ when ಬರೆದ್ರೆ ಹೆಂಗೆ, the body is said to be at rest. The body is said to be at rest if it does not change. The body is said to be at rest, said to be at rest if it does not change. A body is said to be at rest if it does not change its position, does not change its position with respect to time and its surrounding. With respect to does not change its position with respect to time and its surrounding. Time and its surrounding. ಅಂದ್ರೆ ಈ ಕಾಲದೊಂದಿಗೆ ಅಂತ ನಾವು ಕರೀತೀವಿ. ಟೈಮ್ ಕಾಲ ಅಂತ ಹೇಳಿದ್ರೆ ಈ ಕಾಲದೊಂದಿಗೆ ವಸ್ತು ಏನೂ ಬದಲಾವಣೆಯನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ, ಟೈಮ್ ಹೋಗ್ತಾ ಇದೆ, ವಸ್ತು ಏನು ಮಾಡ್ತಾ ಇಲ್ಲ, ಏನು ಚೇಂಜಸ್ ಮಾಡ್ಕೊಳಕತ್ತಿಲ್ಲಪ್ಪ ಅಂತ ಹೇಳಿದ್ರೆ ಇದ್ರಾಗ ಅದರದ ಪೊಸಿಷನ್ಸ್ ಒಳಗಡೆ ಅದನ್ನ ನಾವು ರೆಸ್ಟ್ ಅಂತ ಕರಿತೀವಿ. ಇನ್ನು ಮೋಷನ್ಸ್, ಯಾವಾಗ ನಾವು ಒಂದು ವಸ್ತು ಚಲಿಸಕತ್ತೈತಿ ಅಂತ ಹೇಳ್ತೀವಿ, ಟೈಮ್ ಜೊತೆಗೆ ಅದರ ಜಗನ ಬದಲಿ ಮಾಡ್ಕೊತಿರ್ತದ. ಟೈಮ್ ಓಡ್ತಿರ್ತೈತಿ, ಟೈಮ್ ಜೊತೆಗೆ ಏನ್ ಮಾಡ್ತಿರ್ತದ, ಅದರ ಪೊಸಿಷನ್ಸ್ ನ ಚೇಂಜ್ ಮಾಡ್ಕೊಂತ ಇರ್ತೈತಿ. ಅದನ್ನ ನಾವೇನಂತ ಕರಿತೀವಿ, ಮೋಷನ್ ಅಂತ ಕರಿತೀವಿ. If the object is changing its position with respect to time and its surrounding. ಈಗ ನಾ ಹೇಳ್ತೀನಿ ಹೌದಾ, ಟೈಮ್ ಓಡ್ತಾ ಇದೆ, ಹಾಗಾದ್ರೆ ನನ್ನ ಪೊಸಿಷನ್ಸ್ ನ ಟೈಮ್ ಜೊತೆಗೆ ನಾ ಏನ್ ಮಾಡ್ಕೊಳಕತ್ತೀನಿ, ಈಗ ಚೇಂಜ್ ಮಾಡ್ಕೊಳಕತ್ತೀನಿ. ಟೈಮ್ ಅನ್ಕರ್ಲಿಲ್ಲ ನೆನಪಿರಲಿ, ಟೈಮ್ ಜೊತೆಗೆ ವಸ್ತು ಏನಾದರೂ ತನ್ನ ಪೊಸಿಷನ್ಸ್ ನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ರೆಸ್ಟ್ ದಲ್ಲಿ. ಟೈಮ್ ಜೊತೆಗೆ ಏನು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ರೆಸ್ಟ್. ಈಗ ಟೈಮ್ ಜೊತೆಗೆ ಅದರದ್ದು ಪೊಸಿಷನ್ಸ್ ಏನಾದರೂ ಚೇಂಜ್ ಮಾಡ್ಕೊಳಕತ್ತಿಪ್ಪ ಅಂತ ಹೇಳಿದ್ರೆ ಅವಾಗ ನಾವು ಏನಂತ ಹೇಳ್ತೀವಿ, ಆಬ್ಜೆಕ್ಟ್ ಮೋಷನ್ಸ್ ಒಳಗಡೆ ಐತಿ ಅಂತ ನಾವು ಕರಿತೀವಿ. ರೈಟ್, ನೆಕ್ಸ್ಟ್ ಮೋಷನ್. The body is said to be in motion the body is said to be in motion if its position changing if its position changing with respect to time and its surrounding. With respect to time and its surrounding. Time and its surrounding. Its surrounding. ಇದಕ್ಕೆ ಏನಂತ ಹೇಳ್ತೀರಾ, ಮೋಷನ್ ಅಂತ ಮಾಡ್ತೀವಿ. So these rest and motions, these two are interrelated type. ರೆಸ್ಟ್ ಮತ್ತು ಮೋಷನ್ಸ್ ಹೆಂಗಪ್ಪ ಅಂದ್ರೆ, ಈಗ ಟೇಬಲ್ ಮೇಲ್ಗಡೆ ಒಂದೇನೋ ಪಾಟ್ ಗಿಡವೇನೋ ಒಂದು ಐತಿ, ಹೂವು ಈಗ ಮೊಗ್ಗದವು ಅಳದವು. ಓಕೆ, ಸೊ ಹಾಗಾದ್ರೆ ಟೇಬಲ್ ಮೇಲ್ಗಡೆ ನಿಂತೇನೋ ಒಂದು ಆಬ್ಜೆಕ್ಟ್ ನಿಂತೇವೆ. ಆಬ್ಜೆಕ್ಟ್ ನಿಂತು ಮಾಡಕ್ ಕೆಲಸ ಇಲ್ಲ,
ನೋಡ್ಕೊಂತ ಕುಂತಿದ್ದಾಗ ಮಕ್ಕೊಂಡಿದ್ದಾರ ರೈಟ್. ಸೊ ಹಾಗಾದ್ರೆ ಟೈಮ್ ಅದ್ರ ಪಾಡಿಗೆ ಓಡಾಕತೈತಿ. ಟೈಮ್ ಯಾಕೆ ಹೇಳಿದ್ರು ನಿಲ್ಲಂಗಿಲ್ಲ. ಈ ಕೇಸ್ನಲ್ಲಿ ಈ ಆಬ್ಜೆಕ್ಟ್ ಟೈಮ್ ಜೊತೆಗೆ ತನ್ನ ಪೊಸಿಷನ್ಸ್ ಏನು ಚೇಂಜ್ ಮಾಡ್ಕೋತಾ ಇಲ್ಲ. ಹಾಗಾಗಿ ಇದನ್ನ ನಾವು ಏನಂತ ಹೇಳ್ತೀವಿ, ರೆಸ್ಟ್ ಆಗೈತಿ ಅಂತ ಕರಿತೀವಿ. ಈಗ ಇಲ್ಲೇ ಕುಂತವೆ ರೈಟ್. ಸೊ ಇಲ್ಲಿ ಒಬ್ಬ ಏನ್ ಮಾಡಕತ್ತಾನ, ಅಡ್ಡಾಡಕತ್ತಾನ, ಓಡಾಡಕತ್ತಾನ. ಹಾಗಾದ್ರೆ ಅವನ ಜಗದ ಟೈಮ್ ಜೊತೆಗೆ ಏನಾಗ್ತೈತಿ, ಇದ್ಯಾವಲ್ಲಿ ಚೇಂಜ್ ಮಾಡ್ಕೊಳಕತ್ತಾನ. ಸ್ಟಾರ್ಟಿಂಗ್ ನೋಡಿದಾಗ ಏದಾಗಿದ್ದ ರೈಟ್, ಏದಾಗಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಬಿ ಪಾಯಿಂಟಿಗೆ ಬಂದ. ಹಾಗಾದ್ರೆ ಏನಾಗ್ತಾ ಇದೆ, ಟೈಮ್ ಜೊತೆಗೆ ಈ ವಸ್ತುನು ಕೂಡ ಏನಾಗ್ತಾ ಇದೆ, ತನ್ನ ಪೊಸಿಷನ್ಸ್ ಚೇಂಜ್ ಮಾಡ್ಕೊತಾ ಇದೆ. ಇದಕ್ಕೆ ನಾವು ಎಂತ ಕರಿತೀವಿ, ಮೋಷನ್ಸ್ ಅಂತ ಕರಿತೀವಿ. ಈಗ ಬಸ್ನ ಬಿಟ್ಟಿರ್ತೀವಿ ಹೌದಾ, ಬಸ್ಸು ಕಾರು ನಿಮ್ಮ ಅನುಕೂಲ. ಓಕೆ, ಸೊ ಹೊಂಟಾಗ ನೀವು ಬಾಜು ಕುಂತಿರ್ತಾರ ಕೋ ಪ್ಯಾಸೆಂಜರ್ಸ್. ಹಾಗಾದ್ರೆ ನೀವು ಹತ್ತದಾಗ ಅವ್ರು ನಿಮ್ಮ ಬಾಜುನೇ ಇರ್ತಾರ, ಬಸ್ ಹೊಂಟಾಗ ನಿಮ್ಮ ಬಾಜುನೇ ಇರ್ತಾರ ರೈಟ್. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಬಾಜುನ ಕುಂತಿರ್ತಾರ. ಅಂದ್ರೆ ನಿಮ್ಮ ಪ್ರಕಾರ ಅವರು ರೆಸ್ಟ್ ಇದೆ. ಯಾಕಂದ್ರೆ ಆಗಲಿಕ್ಕಂದ್ರೆ ಕುಂತಾನ, ಆಗಲೇ ಕುಂತ್ಬಿಟ್ಟಾರೆ. ಸೊ ಅಂದ್ರೆ ರೆಸ್ಟ್. ರೆಸ್ಟ್ ಅಂದ್ರೆ ಏನ್ ಹೇಳ್ತೀವಿ, ಟೈಮ್ ಜೊತೆಗೆ ಸ್ಥಾನದಲ್ಲಿ ಏನಾದ್ರು ಚೇಂಜ್ ಆಯ್ತು ಅಂದ್ರೆ, ಆಗ್ಲಿಲ್ಲ ಅಂದ್ರೆ ಸ್ಥಾನದಲ್ಲಿ ಏನೋ ಚೇಂಜ್ ಆಗಲಿಲ್ಲ ಅಂದ್ರೆ ರೆಸ್ಟ್ ಅಂತ ಹೇಳ್ತೀವಿ. ಆಗಲಿದ್ದ ಕುಂತಾನವ ಏನು ಮಿಶ್ರಣವನ್ನಪ್ಪ ಅಂತ ಹೇಳಿದ್ರೆ ಹೋಗ್ಯಾನಂತ ಅರ್ಥಲ್ಲ, ರೆಸ್ಟ್ದಲ್ಲಿದ್ದಾನ ಅಂತ ಅರ್ಥ. ಅವಾಗ ನಿಮ್ಮ ಪ್ರಕಾರ ಬಾಜು ರೈಟ್. ಅದೇ ಹೊರಗಡೆ ಇರೋರು, ಹೊರಗಡೆ ಗಿಡ ಮರ ಇರ್ತಾವ. ಒಂದು ನೀವು ಕೂತಿರಿ, ನೀವು ಕೂತ್ ಬಾಜುದವನ್ನ ನೋಡಾಕತ್ತೀವಿ, ಆ ಹೊರಗಡೆ ಇರೋ ಗಿಡ ಮರವನ್ನು ನೋಡಾಕ್ತೀವಿ. ಬಾಜುದವ ಅಲ್ಲೇ ಕುಂತಾರ, ಏನು ಚೇಂಜ್ ಮಾಡ್ಕೊತಾ ಇಲ್ಲ, ಬಟ್ ಹೊರಗಡೆ ಚೇಂಜ್ ಆಗಿದೆ ರೈಟ್. ಸೊ ರೆಸ್ಟ್ ಮತ್ತು ಮೋಷನ್ಸ್ ಎರಡು ಏನಪ್ಪ ಅಂತ ಹೇಳಿದ್ರೆ ಇಂಟರ್ ರಿಲೇಟೆಡ್ ಟರ್ಮ್ ಅಂತ ನಾವು ಹೇಳ್ತೀವಿ ಅದಕ್ಕೆ. ಸೊ ಹಾಗಾದ್ರೆ ಈ ರೆಸ್ಟ್ ಮತ್ತು ಮೋಷನ್ಸ್ ಅನ್ನೋವೇನಿದ್ರು ಇಂಟರ್ ರಿಲೇಟೆಡ್ ಟರ್ಮ್ ಅಂತ ನಾವು ಕರಿತೇವೆ. ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ದಿ ಫ್ರೇಮ್ ಆಫ್ ರೆಫರೆನ್ಸ್, ದ ಪಾಯಿಂಟ್ ಆಫ್ ಅಬ್ಸರ್ವೇಷನ್ಸ್. ಪಾಯಿಂಟ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಈಗ ನಿಮ್ಮ ಪ್ರಕಾರ ನಾವು ರೆಸ್ಟ್ ಆಗಿದ್ದೀವಿ, ಬೇರೆ ಹೋಗೋ ಪ್ರಕಾರ ನಾವು ಮೋಷನ್ಸ್ ಇದ್ದೀವಿ. ಸೊ ಹಾಗಾಗಿ ರೆಸ್ಟ್ ಮತ್ತು ಮೋಷನ್ಸ್ ಅನ್ನೋದೇನವಲ್ಲ, ಇವೆರಡು ಇಂಟರ್ ರಿಲೇಟೆಡ್ ಟರ್ಮ್ಸ್ ಅಂತ ನಾವು ಕರಿತೀವಿ. ಎಲ್ಲಿಂದ ನಾವು ಅಬ್ಸರ್ವ್ ಮಾಡಕತ್ತೀವಿ ಅನ್ನೋದು ಡಿಪೆಂಡ್ ಆಗ್ತದೆ. ದಟ್ ಇಸ್ ಅ ಫ್ರೇಮ್ ಆಫ್ ರೆಫರೆನ್ಸ್. ಸ್ಟಾಟಿಕ್ ಫ್ರೇಮ್ ಆಫ್ ರೆಫರೆನ್ಸ್ ಅಂಡ್ ಮೂವಿಂಗ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ನಾವು ಕರಿತೀವಿ. ಸೊ ಅಂದ್ರೆ ಸ್ಟಾಟಿಕ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ಒಂದು ಫಿಕ್ಸ್ಡ್ ಪಾಯಿಂಟ್, ಅದು ಕದಲಂಗಿಲ್ಲ, ಅದಲ್ಲೇ ಇರ್ತೈತಿ. ಈಗ ಬೋರ್ಡ್ ಕ್ಲಾಸ್ ಮುಗಿತಂದ್ರೆ ತನ್ನ ಮನೆಗೆ ಹೋಗ್ಬಿಡ್ತದೆ, ಹೋಗತ್ತಾ ಅಲ್ಲೇ ಇರ್ತದೆ, ಫಿಕ್ಸ್ಡ್ ಫ್ರೇಮ್. ಹಾಗಾದ್ರೆ ಬೋರ್ಡ್ ಇಂದ ಎಷ್ಟು ದೂರಕ್ಕೆ ಅದಾವ ಡೆಸ್ಕ್, ಫಿಕ್ಸ್ಡ್ ಫ್ರೇಮ್ ಇಂದ 25 ಜೊತೆ. ಇನ್ನೊಂದು ಮೂವಿಂಗ್ ಫ್ರೇಮ್, ಅಡ್ಡಾಡೋ ಗಾಡಿ, ಅದನ್ನು ಗುರುತಕ್ಕೆ ಅಂತ ಹೇಳ್ತೀವಿ ನಾವು. ಒಂದೇನಾದ್ರೂ ಗುರುತು ಬೇಕಲ್ಲ. ಈಗ ನೀವು ಎಲ್ಲಿದ್ದೀರಪ್ಪ ಅಂತ ಹೇಳಿದ್ರೆ ಒಂದು ಗುರುತು ಇಟ್ಕೊಂಡು ಹೇಳ್ತೀವಿ. ಆಫೀಸ್ ಇಂದ ಫಸ್ಟ್ ಫ್ಲೋರ್ ಮ್ಯಾಗ 2ನೇ ರೂಮ್ ಹೌದ್ರಿ, ಅಥವಾ ಫಸ್ಟ್ ಫ್ಲೋರ್ ಅಂತ ಹೇಳ್ತೀವಿ. ಫಸ್ಟ್ ಫ್ಲೋರ್ ಅನ್ನೋದೇನದು ಗುರುತು. ಅದನ್ನ ನಾವು ಫಿಸಿಕ್ಸ್ ದಾಗ ಅಂತ ಹೇಳ್ತೀವಿ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ಆ ಪಾಯಿಂಟ್ ಮೇಲೆ ಏನ್ ಮಾಡ್ತೀವಿ ನಾವು, ಎಕ್ಸ್ ಆಕ್ಸಸ್, ವೈ ಆಕ್ಸಸ್, ಝೆಡ್ ಆಕ್ಸಸ್ ಪ್ಲೇಸ್ ಮಾಡಿ ಹೇಳ್ತಾರೆ ನೋಡ್ರಿ. ಎಷ್ಟನೇ ಕ್ಲಾಸ್, ಫಸ್ಟ್ನೇ ಫ್ಲೋರ್ ಮ್ಯಾಗ ಎಡಕ್ಕೆ ಹೋಗು ಬಲಕ್ಕೆ ಹೋಗ ಅಡ್ಡಾಡ್ಕೊಂಡು ಹೋಗ್ತಿರಲ್ಲ, ಎಡಕ್ಕೆ ಬಲಕ್ಕೆ ಅಂತೇಳಿ. ಅಂದ್ರೆ ಫಸ್ಟ್ ಫ್ಲೋರ್ ಅನ್ನೋದು ರೆಫರೆನ್ಸ್. ಆ ಫ್ಲೋರ್ದಲ್ಲಿ ನಾವು ಏನ್ ಮಾಡ್ತೀವಿ, ಒಂದು ಫ್ರೇಮ್ ಅನ್ನ ಫಿಕ್ಸ್ ಮಾಡ್ಕೊತೀವಿ. ಮಾಡ್ಕೊಂಡು ಅಲ್ಲಿಂದ ಮೇಲ್ ಹತ್ತ ಎಡಕ್ಕೆ ಹೋಗು ಬಲಕ್ಕೆ ಹೋಗು, ನಾರ್ಮಲಿ ಜನರಲ್ ಆಗಿ ನಾವು ಮಾತಾಡೋದು ಎಡಕ್ಕೆ ಹೋಗು ಬಲಕ್ಕೆ ಹೋಗು 2ನೇ ಕ್ಲಾಸ್ ಆಯ್ತು ಹೇಳ್ತೀವಿ. ಹಂಗ ಫಿಸಿಕ್ಸ್ ಒಳಗಡೆ ನಾವು ಸ್ಪೆಸಿಫಿಕ್ ಆಗಿ ಆ ವಸ್ತು ಪೊಸಿಷನ್ಸ್ ಅವನ್ನೆಲ್ಲ ನಾವು ಹೇಳಬೇಕಂದ್ರೆ ಏನ್ ಮಾಡ್ತೀವಿ, ಫ್ರೇಮ್ ಆಫ್ ರೆಫರೆನ್ಸ್ ನ ತಗೋತೀವಿ. ಫಿಕ್ಸ್ಡ್ ಫ್ರೇಮ್, ಮೂವಿಂಗ್ ಫ್ರೇಮ್ ಅಂತ ನಾವು ಕರೀತೀವಿ. ಈಗ ನಾವು ಯಾವ್ದಾರ ಒಂದು ಪಾಯಿಂಟ್ ಗುರುತು ತಗೊಂಡಿಪ್ಪ ಅಂದ್ರೆ ಇಲ್ಲಿ ಪಿ ಪಾಯಿಂಟ್ ಅಂತ ಹೇಳ್ತೀವಿ.
ಹಾಗಾದ್ರೆ ಪಿ ಪಾಯಿಂಟ್ ಎಲ್ಲಿ ಐತಿಲ್ಲ ಬೋರ್ಡ್ ಮೇಲೆ ಐತೆ ಅಂತ ಹೇಳ್ತೀವಿ. ಬೋರ್ಡ್ ಅನ್ನೋದೇನದು ಗುರುತು ನೆನಪಿಲ್ಲ. ಏನೋ ಅಂತ ಹೇಳ್ಬೇಕಂದ್ರೆ ಒಂದು ರೆಫರೆನ್ಸ್ ತಗೋತೀವಿ, ಹೌದಾ? ಈಗ ಹೈಟ್ ಅದಾವ ಅಂತ ಹೇಳ್ಬೇಕಂದ್ರೆ ಹೆಂಗೆ ಹೇಳ್ತೀವಿ? ಹೈಟ್ ಅದ ಅಂತ ಹೇಳಿ ಕಂಪೇರ್ ಮಾಡ್ತೀವಿ ನಾವು, ಹೌದಿಲ್ಲ? ಒಂದು ಗುರುತು ತಗೋತೀವಿ ನಾವು. ಇದಕ್ಕಿನ ಹೈಟ್ ಅದ, ಬಾಗಿಲಿಕ್ಕಿನ ಹೈಟ್ ಅದ, ಹೌದಾ? ಗುರುತಕ್ಕೆ ಇಡ್ತೀವಿ ನೆನಪಲ್ಲಿ. ಹಾಗೆ ನಾವು ಇಲ್ಲಿ ಒಂದು ಗುರುತಕ್ಕೆ ಪಾಯಿಂಟ್ ತಗೋತೀವಿ ನೆನಪಲ್ಲಿ. ಪಿ ಪಾಯಿಂಟ್ ಇದೆ, ಅದು ವಸ್ತುವಾಗಿರ್ಬೋದು, ಏನಾರಾಗಿರ್ಬೋದು, ನೆನಪಲ್ಲಿ ಪ್ಲೇಸರ್ ಆಗಿರ್ಬೋದು. ಅಲ್ಲಿ ಏನ್ ಮಾಡ್ತೀವಿ ನಾವು ಒಂದು ಗುರುತು ಮಾಡ್ಕೋತೀವಿ. ಇದು ನಮ್ದು ಗುರುತಿದೆ. ಇದನ್ನ ನಾವು ಒರಿಜಿನ್ ಅಂತ ಕರಿತೀವಿ. ಏನಿದು ಒರಿಜಿನ್. ಇದ್ರ ಮೇಲ್ಗಡೆ ಏನ್ ಮಾಡ್ತೀವಿ ನಾವು ಎಕ್ಸ್ ಎಕ್ಸಸ್, ವೈ ಎಕ್ಸಸ್, ಝೆಡ್ ಎಕ್ಸಸ್ ಅನ್ನ ಹಾಕ್ತೀವಿ. ಪಾಯಿಂಟ್ ಅರ್ಥ ಆಗ್ತಿದೆ? ಎಕ್ಸ್ ಎಕ್ಸಸ್, ವೈ ಎಕ್ಸಸ್, ಝೆಡ್ ಎಕ್ಸಸ್. ಈಗ ಇದು ಯಾವ ಎಕ್ಸಸ್? ಎಕ್ಸ್ ಎಕ್ಸಸ್. ಇದು ವೈ ಎಕ್ಸಸ್. ನೆಕ್ಸ್ಟ್ ಝೆಡ್ ಎಕ್ಸಸ್ ಹಿಂಗ್ ಮುಂದೆ ಬರ್ತೈತಿ, ಬಟ್ ಮುಂದೆ ಹಾಕಕ್ ಬರೋಂಗಿಲ್ಲ ನೆನಪಲ್ಲಿ. ಯಾಕಂದ್ರೆ ಇದು ಬೋರ್ಡ್ ಎಕ್ಸ್ ವೈ ಅದನ್ನ ನಾವಿಲ್ಲಿ ಏನ್ ಮಾಡ್ತೀವಿ? ಹಿಂಗೆ ಅಡ್ಡ ತೋರಿಸ್ತೀವಿ. ಇದು ಯಾವ ಎಕ್ಸಸ್? ಇದು ಝೆಡ್ ಎಕ್ಸಸ್. ಇದು ಹೆಂಗ್ ಬರ್ತಿರ್ತೈತಿ? ಹಿಂಗ್ ಹೊರಗೆ ಬರ್ತೈತಿ. ಈ ತರ ಹಿಂಗ್ ಕೈ ಇಟ್ರೆ ಈ ನಡುವಿನ ಬೆರಳ ಎಕ್ಸ್ ಎಕ್ಸಸ್, ಇದು ತೋರ್ಬೆಳ ವೈ ಎಕ್ಸಸ್. ಬಟ್ ಸ್ಪೇಸ್ ಬಂತಂದ್ರೆ ಎಕ್ಸ್ ವೈ ಝೆಡ್ ಮೂರು ಪರ್ಪೆಂಡಿಕ್ಯುಲರ್ ಇರಬೇಕು. ಹೀಗೆ ಎಕ್ಸ್ ವೈ ಝೆಡ್. ಈ ಝೆಡ್ ಏನ್ ಮಾಡ್ತೀವಿ ನಾವು ಈ ಕಡೆ ತೋರಿಸ್ತೀವಿ. ಸೊ ಹಾಗಾದ್ರೆ ಈಗ ಪಿ ಪಾಯಿಂಟ್ ಯಾವ ಪ್ಲೇನ್ ಅಂತ ಬಂದ್ರೆ ಈಗ ನೋಡ್ರಿ, ಇದು ಯಾವ ಪ್ಲೇನ್ ಆಯ್ತು? ಇದು ಎಕ್ಸ್ ಮತ್ತ ವೈ. ನೆಕ್ಸ್ಟ್ ಇದು ವೈ ಮತ್ತ ಝೆಡ್. ಇದು ಝೆಡ್ ಮತ್ತ ಎಕ್ಸ್. ಹಾಗಾದ್ರೆ ಇದು ಕೆಳಗಡೆ ಯಾವ ಫ್ಲೋರ್ ಆಯ್ತು? ಫ್ಲೋರ್ ಐತಲ್ಲ, ಯಾವ ಪ್ಲೇನ್ ಮೇಲೆ ಬರ್ತೈತಿ? ಮೂಲಿ ಕಾರ್ನರ್ ತಗೋತೀವಿ ನಾವು, ಹೌದಾ? ಈ ಕಾರ್ನರ್ದಲ್ಲಿ ಈ ಕಾರ್ನರ್ ವೈ, ಇದು ಮುಂದೆ ಬರೋದು, ಹಿಂಗ್ ಮುಂದೆ ಬರೋದು ಝೆಡ್ ಇರ್ತೈತಿ ನೆನಪಿಲ್ಲ. ಇದ್ಯಾವ್ದು? ಎಕ್ಸ್. ಹಿಂಗ್ ಬರೋದು ಝೆಡ್. ಸೊ ಹಾಗಾದ್ರೆ ಈಗ ಈ ಫ್ಲೋರ್ ಯಾವ್ದಾವ್ದು ಎಕ್ಸಸ್ ಯೂಸ್ ಮಾಡ್ಕೊಡತ್ತಿ? ಎಕ್ಸ್ ಇದಷ್ಟು ಕೆಳಗಿಂದ ಎಕ್ಸ್ ಝೆಡ್ ಎಕ್ಸ್. ನೆಕ್ಸ್ಟ್ ಇದು ಝೆಡ್. ಇದ್ರಾಗ ನಾವು ಏನ್ ಮಾಡ್ತೀವಿ? ಪ್ಲೇನ್ ಯೂಸ್ ಮಾಡ್ಕೋತೀವಿ ನಾವು. ಸೊ ಹಾಗಾದ್ರೆ ಎಷ್ಟು ಎಕ್ಸಸ್ ಯೂಸ್ ಮಾಡ್ಕೊಂಡ್ವಿ ನಾವು? ಎರಡು ಎಕ್ಸಸ್. ಏನಾದ್ರೂ ವಸ್ತು ಎರಡು ಎಕ್ಸಸ್ ಅನ್ನ ಯೂಸ್ ಮಾಡ್ಕೊಳಕತ್ತಿತ್ತಂದ್ರೆ ಅದನ್ನ ನಾವು ಟೂ ಡೈಮೆನ್ಷನ್ ಅಂತ ಹೇಳ್ತೀವಿ. ನಾವೆಲ್ಲ ಓಡಾಡೋದು ಎಂತ ಮೋಷನ್? ಟೂ ಡೈಮೆನ್ಷನ್ ಮೋಷನ್. ಟೂ ಡೈಮೆನ್ಷನ್ ಮೋಷನ್. ಅದೇ ಈಗ ಗಾಳಿ ಒಳಗಡೆ ಹಾರಾಡಕತ್ತಿರೋ ಹಕ್ಕಿ ಅಥವಾ ಗಾಳಿ ಬಿಟ್ಟಾಗ ಹಾರಾಡೋ ಪ್ಲಾಸ್ಟಿಕ್ ಪೇಪರ್ಸ್, ಅವು ನೋಡ್ರಿ ಎಡಕ್ಕೂ ಹೊಕ್ಕಿರ್ತಾವ, ಬಲಕ್ಕೂ ಹೊಕ್ಕಿರ್ತಾವ, ಮ್ಯಾಲೂ ಹೊಕ್ಕಿರ್ತಾವ, ಕೆಳಗೂ ಬರ್ತಿರ್ತಾವ, ಮುಂದೂ ಹೊಕ್ಕಿರ್ತಾವ, ಎಂದೂ ಬರ್ತಿರ್ತಾವ. ಅಂದ್ರೆ ಎಷ್ಟು ಎಕ್ಸಸ್ ಯೂಸ್ ಮಾಡ್ತಿರ್ತಾವ? ಎಕ್ಸ್ ಯೂಸ್ ಮಾಡ್ತೈತಿ, ವೈ ಯೂಸ್ ಮಾಡ್ತೈತಿ, ಝೆಡ್ ಯೂಸ್ ಮಾಡ್ತೈತಿ. ನೋಡ್ತಾವೆ ನೋಡಂಗಿಲ್ಲ, ಬಿರ್ಗಾಡ್ ಬಿಡ್ತಪ್ಪ ಅಂತ ಹೇಳಿದ್ರು. ಮೂರು ಎಕ್ಸಸ್ ಏನಾದ್ರೂ ಯೂಸ್ ಮಾಡ್ಕೊಂಡಿತ್ತಂದ್ರೆ ಅದು ತ್ರೀ ಡೈಮೆನ್ಷನ್. ಈಗ ಒಂದು ದಾರಗೆಲ್ಲ ಕಟ್ಟಿರ್ತೇವೆ, ಅದ್ರ ಮೇಲ್ಗಡೆ ಒಂದು ಏನಾದ್ರೂ ಇರಿವಿ ಹೊಂಟಿತ್ತಪ್ಪ ಅಂತ ಹೇಳಿದ್ರೆ ಅದು ಯೂಸ್ ಮಾಡೋದಕ್ಕೆ ಆಗೋದು ಒಂದ ಎಕ್ಸಸ್. ಎಡಕ್ಕರ ಹೋಗ್ಬೇಕು, ಬಲಕ್ಕರ ಹೋಗ್ಬೇಕು, ಅಲ್ಲಿ ಯಾವ ಎಕ್ಸಸ್ ಅದು? ಎಕ್ಸ್ ಎಕ್ಸಸ್. ಏನಾದ್ರೂ ಒಂದು ಆಬ್ಜೆಕ್ಟ್ ಒಂದ ಎಕ್ಸಸ್ ಅನ್ನ ಯೂಸ್ ಮಾಡ್ಕೊಳಕತ್ತಿತ್ತಂದ್ರೆ ಅದು ಒನ್ ಡೈಮೆನ್ಷನ್ಸ್. ಏನೋ ಈಗ ಒಂದು ಆಬ್ಜೆಕ್ಟ್ ಐತಿ, ಅದು ಹೋದ್ರ ಹಿಂಗ್ ಬರೀ ಎಕ್ಸ್ ಎಕ್ಸಸ್ ಮೇಲ್ಗಡೆ ಅಡ್ಡಾಡಕತ್ತಿತ್ತಂದ್ರೆ ಯಾವ ಡೈಮೆನ್ಷನ್? ಒನ್ ಡೈಮೆನ್ಷನ್. ಹೌದಾ? ನೆಕ್ಸ್ಟ್ ಎಕ್ಸ್ ಮತ್ತು ವೈ, ಇದಕ್ಕೆ ನಾವು ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ. ಎಕ್ಸ್ ವೈ ಪ್ಲೇನ್. ನೆಕ್ಸ್ಟ್ ಇದಕ್ಕ ಎಕ್ಸ್ ಝೆಡ್ ಪ್ಲೇನ್. ನೆಕ್ಸ್ಟ್ ಇದಕ್ಕ ವೈ ಝೆಡ್ ಪ್ಲೇನ್. ಒರಿಜಿನ್ ನಾವು ಓದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗಾದ್ರೆ ಒಂದು ವಸ್ತು ಏನಾದ್ರು
ಚಲಿಸಕತ್ತಾಗ ಬರೀ ಒಂದೇ ಎಕ್ಸಸ್ ಏನಾದ್ರು ಎಕ್ಸ್ ಅನ್ನು ಯೂಸ್ ಮಾಡಿ ವೈ ಅನ್ನು ಯೂಸ್ ಮಾಡಲಿ ಝಡ್ ಅನ್ನು ಯೂಸ್ ಮಾಡಿ ಒಂದೇ ಎಕ್ಸಸ್ ಅನ್ನು ಯೂಸ್ ಮಾಡಕತ್ತಪ್ಪ ಅಂತ ಹೇಳಿದ್ರೆ ಅದಂತ ಮೋಷನ್ ಒನ್ ಡೈಮೆನ್ಷನಲ್ ಮೋಷನ್ ಎರಡು ಎಕ್ಸಸ್ ಅನ್ನು ಏನಾದ್ರು ಯೂಸ್ ಮಾಡಕತ್ತಂದ್ರೆ ಅದು ಎಕ್ಸ್ ವೈ ಅನ್ನು ಯೂಸ್ ಮಾಡಲಿ ವೈ ಝಡ್ ಅನ್ನು ಯೂಸ್ ಮಾಡಲಿ ಎಕ್ಸ್ ಝಡ್ ಅನ್ನು ಯೂಸ್ ಮಾಡಲಿ ಬಟ್ ಎಷ್ಟು ಎಕ್ಸಸ್ ಕೋಆರ್ಡಿನೇಟರ್ ಎರಡು ಕೋಆರ್ಡಿನೇಟ್ ಅನ್ನು ಯೂಸ್ ಮಾಡ್ತಪ್ಪ ಅಂತ ಹೇಳಿದ್ರೆ ಎರಡು ಎಕ್ಸಸ್ ನ ಯೂಸ್ ಮಾಡ್ತಂದ್ರೆ ಅದಕ್ಕೆ ನಾವು 2D ಮೋಷನ್ ಅಂತ ಕರೀತೀವಿ 2 ಡೈಮೆನ್ಷನಲ್ ಮೋಷನ್ ಎಲ್ಲ ಹಕ್ಕಿ ಗಾಳಿಪಟ ನೆಕ್ಸ್ಟ್ ಏರೋಪ್ಲೇನ್ಸ್ ಇವೆಲ್ಲ ಎಲ್ಲಿ ಹಾರಾಡ್ತವೆ ಆಕಾಶದಲ್ಲಿ ಸ್ಪೇಸ್ ಅಂತ ನಾವು ಕರಿತೀವಿ ಸೊ ಹಾಗಾದ್ರೆ ಆಕಾಶದೊಳಗಡೆ ಬಂತಂದು ಮೂರನ್ನು ಯೂಸ್ ಮಾಡಬಹುದಲ್ಲ ಎಕ್ಸ್ ವೈ ಝಡ್ ಮೂರನ್ನು ಯೂಸ್ ಮಾಡ್ಕೊಳ್ಳೋದಂತಂದ್ರೆ ಅದಕ್ಕೆ ನಾವು ಏನು ಕರಿತೀವಿ 3 ಡೈಮೆನ್ಷನ್ ಮೋಷನ್ ಅಂತ ಕರಿತೀವಿ 3 ಡೈಮೆನ್ಷನ್ ಮೋಷನ್ಸ್ ಸೊ ಹಾಗಾದ್ರೆ ಮೋಷನ್ಸ್ ದಲ್ಲಿ ನಾವು 1 ಡೈಮೆನ್ಷನಲ್ ಮೋಷನ್ 2 ಡೈಮೆನ್ಷನಲ್ ಮೋಷನ್ 3 ಡೈಮೆನ್ಷನಲ್ ಮೋಷನ್ಸ್ ನೀವು ನೋಡ್ತೀವಿ ನಾವು ಡೈಲಿ ಲೈಫ್ ಒಳಗಡೆ ಅದರ ಜೊತೆಗೆ ನೇಚರ್ ಒಳಗಡೆ ಇನ್ನು ಮೂರು ನಾವು ಬೇಸಿಕ್ ಮೋಷನ್ಸ್ ಅನ್ನು ನೋಡ್ತೀವಿ ವಸ್ತು ನೀರು ಈ ಒಂದು ಕಾರ್ ಗಾಡಿ ಕೂತೀರಿ ಕಾರ್ ಗಾಡಿ ಕೂತ ಹೊಂಟಿರಿ ಹೌದಾ ಸೊ ಇವಾಗ ಕಾರ್ ಏನ್ ಮಾಡ್ತೈತಿ ಸ್ಟ್ರೈಟ್ ರೋಡ್ನಾಗ ನೆಟ್ಗೆಲ್ಲ ಹೋಗ್ತೈತಿ ಕಾರಿನ ಗಾಳಿ ಮಳೆಯಾಡ್ತಿರ್ತಾವ ರೌಂಡ್ ಹೊಡಿತಿರ್ತಾವ ಕಾರಿನ ಗಾಳಿ ರೋಡ್ನಾಗ ತಗ್ಗಿಗೆ ಬಂತಪ್ಪ ಅಂತ ಹೇಳಿದ್ರೆ ತಗ್ಗಿಗೆ ಗಾಡಿ ಬಿತ್ತಂದ್ರ ಒಳಗ್ ಕುಂತವ್ರು ಏನ್ ಮಾಡ್ತಿರ್ತಾರ ಮ್ಯಾಲೆ ಕೆಳಗಡೆ ಈ ಬೈಕ್ ಹಿಂದೆ ಕುಂತವ್ರು ಏನ್ ಮಾಡ್ತಿರ್ತಾರೆ ತಗ್ಗಿ ಬಿತ್ತಂದ್ರ ಮ್ಯಾಲೆ ಕೆಳಗಡೆ ಮಾಡ್ತಿರ್ತಾರ ಗಾಡಿ ಮುಂದೆ ಹಿಂಗ್ ಹೋಗಿರ್ತೈತಿ ನೆಟ್ಗ ಗಾಳಿ ರೌಂಡ್ ಹೊಡಿತಿರ್ತೈತಿ ತಗ್ಗಿ ಬಿದ್ದಾಗ ಕುಂತಾಗ ಏನ್ ಮಾಡ್ತಿರ್ತಾರ ಮ್ಯಾಲೆ ಕೆಳಗಡೆ ಮಾಡ್ತಿರ್ತಾರ ನೆಟ್ಕಲ್ಲಿ ಅಂದ್ರೆ ಸ್ಟ್ರೇಟ್ ಲೈನ್ ಮೋಷನ್ ಆಮೇಲೆ ನೋಡೋಣ ಒಂದೊಂದೇ ಸ್ಟ್ರೇಟ್ ಲೈನ್ ಮೋಷನ್ ಎರಡು ಸರ್ಕ್ಯುಲರ್ ಮೋಷನ್ ಮೂರು ಆಸಿಲೇಷನ್ ನೇಚರ್ ಒಳಗಡೆ ಇರೋ ಆಬ್ಜೆಕ್ಟ್ಸ್ ಏನಿದಾವಲ್ಲ ಅಥವಾ ಪಾರ್ಟಿಕಲ್ಸ್ ಏನಿದಾವಲ್ಲ ಅವು ಮಾಡೋ ಮೋಷನ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ ಇವ ಆಗಿರ್ತವೆ ಬಟ್ ಬೇರೆ ಮೋಷನ್ಸ್ ಮಾಡಂಗಿಲ್ಲ ಒಂದು ನೆಟ್ ಹೋಗಕ್ಕಿರ್ತಾವ ಹೌದಾ ರೈಟ್ ನೆಟ್ ಹೋಗ್ಬೇಕಾದ್ರೆ 1 ಡೈಮೆನ್ಷನ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ 2 ಡೈಮೆನ್ಷನ್ಸ್ ಈಗ ಬಾಡಿ ಮೇಲಿರೋ ಈ ಮುಸುಳಿ ಬಾಡಿ ಮೇಲೆ ಮುಸುಳಿ ಇರ್ತಾವ ಹೌದಿಲ್ಲ ಏನಿರ್ತಾವ ಹಂಗಿರ್ತಾವ ಆ ಮಸಳಿದ ರಿಲೇಷನ್ಸ್ ಅದಲ್ಲ ರೈಟ್ ಅವ್ರು ತಿಂದು ದೊಡ್ಡವರಾಗಿ ಆಗಿಲ್ಲ ಇವರು ತಿನ್ನಂತ ಇಟ್ಟಿಟ್ಟಾಗ ಇಲ್ಲೇ ಅದಾವ ಸೊ ಹಾಗಾದ್ರೆ ಅಡ್ಡಾಡೋದು ಎಷ್ಟು ಡೈಮೆನ್ಷನ್ಸ್ ಯೂಸ್ ಮಾಡ್ಕೋತಾವ ನೋಡ್ರಿ ಬಾಡಿ ಮೇಲೆ ಯೂಸ್ ಮಾಡಿ ಅಡ್ಡಾಡೋದು ಎಷ್ಟು 2 ಡೈಮೆನ್ಷನ್ಸ್ ಇನ್ನ ವಿ ಅಂತ ಹೇಳಿ ಸೊಳ್ಳೆ ಹಾರಾಡ್ತಿರ್ತಾವ ಎಷ್ಟು ಡೈಮೆನ್ಷನ್ಸ್ 3 ಡೈಮೆನ್ಷನ್ಸ್ ನೆನಪಲ್ಲಿ ಸೊ ಇವ್ ನೋಡಿದಾಗ ಒಮ್ಮೆ ನೆನಪಿಸ್ಕೋಬೇಕಷ್ಟೇ ಸೊ ಒಂದೇ ಎಕ್ಸಸ್ ಯೂಸ್ ಮಾಡಕತ್ತಿತ್ತಂದ್ರೆ 1 ಡೈಮೆನ್ಷನ್ಸ್ 2 ಎಕ್ಸಸ್ ಯೂಸ್ ಮಾಡಕತ್ತಿತ್ತಂದ್ರೆ 2 ಡೈಮೆನ್ಷನ್ 3 ಎಕ್ಸಸ್ ಯೂಸ್ ಮಾಡಕತ್ತಿದ್ರೆ 3 ಡೈಮೆನ್ಷನ್ಸ್ ಅಂತ ನಾವು ಕರಿತೀವಿ ಅದರ ಜೊತೆಗೆ ನೆಕ್ಸ್ಟ್ ನಾವು ನೇಚರ್ ಒಳಗಡೆ ಸ್ಟ್ರೇಟ್ ಲೈನ್ ಮೋಷನ್ಸ್ ಅದನ್ನ ಈ ಮೆಕ್ಯಾನಿಕ್ಸ್ ಅಲ್ಲಿ ಫಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ ಸರ್ಕ್ಯುಲರ್ ಮೋಷನ್ ರೌಂಡ್ ಹೊಡೆಯೋದು ಫ್ಯಾನ್ ಚಕ್ರ ಹೌದಾ ನೆಕ್ಸ್ಟ್ ಈ ಪ್ಲಾನೆಟ್ಸ್ ಎಲ್ಲ ಮೇಲೆ ಮಾಡ್ತಾ ಇದ್ದಾವೆ ರೌಂಡ್ ಹೊಡೆಯೋದು ಸರ್ಕ್ಯುಲರ್ ಮೋಷನ್ಸ್ ಸೊ ಅವ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ನಾವು ನೆಕ್ಸ್ಟ್ ಆಸಿಲೇಷನ್ಸ್ ವೆನ್ ಬಿಕೊಂಬಿ ಗಾಳಿದಾಗ ಏನ್ ಮಾಡ್ತಾವ ಆ ಕಡೆ ಹೋಗೋದು ಈ ಕಡೆ ಬರೋದು ಡಿಜೆ ಮನೆಗೆ ಹತ್ತು ಬಂದಪ್ಪ ಅಂತ ಹೇಳಿದ್ರೆ ಪ್ಲೇಟ್ ಗ್ಲಾಸ್ ಅವು ಜಿಲ್ಲಾಡ್ತಿರ್ತಾವ ಖುಷಿಯಾಗಿ ಅಬ್ಸರ್ವ್ ಮಾಡಿ ನೀವು ಬೇಕಾದ್ರೆ ಡಿಜೆ ಮನೆ ಹತ್ರ ಬಂದಪ್ಪ ಅಂತ ಹೇಳಿದ್ರೆ ಅವು ಅಡಿಗೆ ಮನೆ ಪ್ಲೇಟ್ ಏನ್ ಮಾಡ್ತಿರ್ತಾವ ಜಂಪ್ ಮಾಡ್ತಿರ್ತಾವ ಮನೆಯಾಗ ಇರೋದು ಸೌಂಡ್ ಬಾಕ್ಸ್ ಸಿಕ್ಕಾಪಟ್ಟೆ ಸ್ಪೀಡ್ ಸೌಂಡ್ ಕೊಟ್ಟಿರಪ್ಪ ಅಂತ ಹೇಳಿದ್ರೆ ಆಸುಪಾಸು ಇರೋದೆಲ್ಲ ಏನ್ ಮಾಡ್ತಿರ್ತಾವ ಜಿಲ್ಲಾಡ್ತಿರ್ತಾವ ಅದಕ್ಕೆ ನಾವು ಎಂತ ಕರಿತೀವಿ ಆಸಿಲೇಷನ್ಸ್ ಆರ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ಇವನ್ ಬಿಟ್ಟು ಬೇರೆ ರೀತಿ ಮೋಷನ್ಸ್ ಮಾಡೋಂಗಿಲ್ಲ ಆಬ್ಜೆಕ್ಟ್ ಒಂದು ಸ್ಟ್ರೇಟ್ ಲೈನ್ ಮೋಷನ್ ಇನ್ನೊಂದು ಸರ್ಕ್ಯುಲರ್ ಮೋಷನ್ ಇನ್ನೊಂದು ಆಸಿಲೇಟರಿ ಮೋಷನ್ಸ್ ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಲ್ಲಿ ಈ ಫಸ್ಟ್ ಪೀಸ್ ಒಳಗಡೆ ಸರ್ ಇಲ್ಲಿ ಏನು ಬಂತೀಗ 1 ಡೈಮೆನ್ಷನ್ 2 ಡೈಮೆನ್ಷನ್ಸ್ ಅಂಡ್ 3 ಡೈಮೆನ್ಷನ್ these are the types of motions ಅಂತ ಹೇಳ್ತೀವಿ ಅದಕ್ಕೆ ರೈಟ್ ಕೆಳಗಡೆ ಏನು ಮಾಡ್ರಿ ಟೈಪ್ಸ್ ಆಫ್ ಮೋಷನ್
types of motion ಅಂತ ಹಾಕಿ 1 dimensional motion, 2 dimensional motion and 3 dimensional motion. One dimensional motion, 2 dimensional motion, 3 dimensional motion. ಅದರಲ್ಲಿ ಒಂದೇದು 1 dimensional motion ಅಂದ್ರೆ motion of a body in a straight line. Motion of a body along a straight line. Motion of a body along a straight line. Straight line. ಎರಡನೇದು 2 dimension. Motion of a body in a plane. Motion of a body in a plane. ಅಂದ್ರೆ ಬಾಡಿ ಮೇಲೆ ಎರಡು motion of a body in a plane. Next, 3 dimensions. Motion of a body in a space. Motion of a body in a space. Motion of a body in a space. Next, frame of reference. Frame of reference. Frame of reference. So the frame of reference ಅಂದ್ರೆ ಅದೊಂದು ಪೊಸಿಷನ್ ನೆನಪಲ್ಲಿ. ಆ ಪೊಸಿಷನ್ಸ್ ನಿಂದ ನಾವು ಅಬ್ಸರ್ವ್ ಮಾಡಬೇಕು ಮತ್ತು ಅಳತೆ ಮಾಡಬೇಕು. ಈಗ ಫ್ಯಾನ್ ಎಲ್ಲಿದ್ದೀಪ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು ಹಿಂಗೆ ನೋಡ್ತೀವಿ. ಈ ಜಾಗ ಇದೆ, ಇಲ್ಲಿಂದ ನಾನು ಏನ್ ಮಾಡಕತ್ತೆ, ನಾನು ಅಬ್ಸರ್ವ್ ಮಾಡಾಕ್ತೇನೆ. ಎಷ್ಟು ದೂರ ಐತಿ? ಇಲ್ಲಿಂದ ನನಗೆ 1-2 ಮೀಟರ್. ಇಲ್ಲಿಂದ ನಾನು ಏನ್ ಮಾಡಕತ್ತೆ, ನಾನು ಅಳತೆ ಮಾಡಕತ್ತೆ. ಈಗ ಸ್ವಿಚ್ ಬೋರ್ಡ್ ಹೌದಾ, ಹಾಗಾದ್ರೆ ಸ್ವಿಚ್ ಬೋರ್ಡ್ ಅದನ್ನ ನೋಡಕತ್ತಿರೋದು ಎಲ್ಲಿಂದ, ನಾನು ಇಲ್ಲಿಂದ. ಎಷ್ಟು ದೂರ ಐತಿ? 2-3 ಮೀಟರ್. ಹಿಂಗಾರ ಅಥವಾ ಆ ಬಾಟ್ಲಿ ಇಂದ ಸ್ವಿಚ್ ಬೋರ್ಡ್ ಅಂದ್ರೆ ದ ಬಾಟ್ಲಿ ಇಸ್ ದ ರೆಫರೆನ್ಸ್ ಪಾಯಿಂಟ್. ದಟ್ ಬಾಟ್ಲಿ ಈಸ್ ರೆಫರೆನ್ಸ್ ಪಾಯಿಂಟ್. ಆ ರೆಫರೆನ್ಸ್ ಪಾಯಿಂಟ್ ಇಂದ ನಾನು ಏನ್ ಮಾಡಕತ್ತೇನೆ, ಸ್ವಿಚ್ ಬೋರ್ಡ್ ಅನ್ನ ಅಳತೆ ಮಾಡಕತ್ತೇನೆ. ಹಾಗಾಗಿ ಅದನ್ನ ನಾವು ಏನು ತಿಳ್ಕೊಬಹುದು, ಫ್ರೇಮ್ ಆಫ್ ರೆಫರೆನ್ಸ್ ಅಂತ ನಾವು ತೆಗಿಬಹುದು. ಇಲ್ಲಿಂದ ಕೂತು ನೋಡಕತ್ತೀರಿ ಈಗ, ಹೌದಾ? ಹಾಗಾದ್ರೆ ಬೋರ್ಡ್ ಎಷ್ಟು ದೂರ ಐತಿ ಅಂತ ಹೇಳಿದ್ರೆ ಇಲ್ಲಿಂದ ಅಳತೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ನೀವು ಕುಂತಿದ್ದ ಜಗದಾಗಿಂದ. ಹೌದಿಲ್ಲ, ಈಗ ಯಾರಾದ್ರೂ ಅಡ್ರೆಸ್ ಕೇಳ್ಕೊಂತ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಅಡ್ರೆಸ್ ಹೇಳ್ತಿರ್ತೀವಿ, ಏನಂತ ಹೇಳಿ, ಇಲ್ಲಿಂದ ಅಂತ ಹೇಳ್ತೀವಿ. ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಇಲ್ಲಿಂದ ಮುಂದೆ ಹೋಗು ಅಂತ ಹೇಳ್ತೀವಿ, ಸ್ಟ್ರೇಟ್ ಹೋಗು. ಒಂದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಅಲ್ಲೊಂದು ರೆಫರೆನ್ಸ್ ತಗೋತೀವಿ, ಅಲ್ಲೊಂದು ಸರ್ಕಲ್ ಹೋಗ್ತೈತಿ, ಹೌದಾ? ನೆಕ್ಸ್ಟ್ ಆ ಸರ್ಕಲ್ ಇಂದ ಏನ್ ಮಾಡು, ಲೆಫ್ಟ್. ಆ ಸರ್ಕಲ್ ಅನ್ನೋದು ಏನಾಯ್ತದೆ ಈಗ, ರೆಫರೆನ್ಸ್. ನೆನಪಲ್ಲಿ ಸರ್ಕಲ್ ಅನ್ನೋದೇನು, ರೆಫರೆನ್ಸ್. ಆ ಸರ್ಕಲ್ ಇಂದ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇವಾಗ ಸರ್ಕಲ್ ಆಯ್ತು. ಆ ರೆಫರೆನ್ಸ್ ಇಂದ ಮುಂದೆ ಹೋಗ, ಅಲ್ಲೊಂದು ರೆಫರೆನ್ಸ್ ತಗೋತೀವಿ, ಅಂಗಡಿ ಏನಾದ್ರು ಕುಡಿ ಇಡಿ, ಅವೆಲ್ಲ ಏನು ರೆಫರೆನ್ಸ್. ಅಲ್ಲಿಂದ ನಾವೇನ್ ಮಾಡ್ತೀವಿ, ಮೆಷರ್ಮೆಂಟ್ಸ್ ಸ್ಟಾರ್ಟ್ ಮಾಡ್ತೀವಿ. ಆ ಗುಡಿಯಿಂದ ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗ, ಅಲ್ಲೇ ಸಿಗ್ತದೆ. ನೆನಪಲ್ಲಿ. ಸೊ ಅದನ್ನ ನಾವು ಫಿಸಿಕ್ಸ್ ಒಳಗಡೆ ಏನಂತ ಹೇಳ್ತೀವಿ, ಅದಕ್ಕೆ ರೆಫರೆನ್ಸ್ ಅಂತ ಕರಿತೀವಿ. ಫ್ರೇಮ್ ಆಫ್ ರೆಫರೆನ್ಸ್, right? That is the position or the point from where we observe and measure the motion of that object, right? But in frame of reference. The place from which motion is observed.
the place from which motion is observed and measured. The place from which motion is observed and measured. Observed and measured. ಅದಕ್ಕೆ ಏನಂತ ಕರೀತೀವಿ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರೀತೀವಿ. ಅಂದ್ರೆ ಒಂದು ಜಾಗನ ಫಿಕ್ಸ್ ಮಾಡ್ಕೋತೀವಿ ನಾವು, ರೆಫರೆನ್ಸ್ ಆಗಿ ತಗೋತೀವಿ. ಆ ರೆಫರೆನ್ಸ್ ಮೇಲೆ ಏನ್ ಮಾಡ್ತೀವಿ, x ಆಕ್ಸಿಸ್ y ಆಕ್ಸಿಸ್ z ಆಕ್ಸಿಸ್ ನಾವು ಪ್ಲೇಸ್ ಮಾಡ್ತೀವಿ ಅಥವಾ ಇಮ್ಯಾಜಿನ್ ಮಾಡ್ಕೋತೀವಿ. ನಾವು ಮಾಡ್ಕೊಂಡು ಏನ್ ಮಾಡ್ತೀವಿ, ಅಲ್ಲಿಂದ ನೀನು ರೈಟ್ ಗೆ ಹೋಗು ಲೆಫ್ಟ್ ಗೆ ಹೋಗು ಹಿಂಗೆ ಹೇಳ್ಬೇಕಂದ್ರೆ ನಾವು ಏನ್ ಮಾಡ್ತೀವಿ, ಅಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲಿಂದ ನಾವು ಏನ್ ಮಾಡ್ತೀವಿ, ನಮ್ಮ ರೆಫರೆನ್ಸ್ ತಗೋತೀವಿ. ಹಿಂಗೆ ನಾವು ಹೊಂಟಿನಪ್ಪ ಅಂತ ಹೇಳಿದ್ರೆ ಈಗ ನಾನು ರೆಫರೆನ್ಸ್ ಏನ್ ಮಾಡ್ತೀನಿ, ನಾನು ಡೈರೆಕ್ಷನ್ಸ್ ಹೇಳ್ಬೇಕಾದ್ರೆ ಮುಂದೆ ಹೋಗೋ ನೀವು ಬಲಕ್ಕೆ ಬೇಡ ಅಂತ ಹೇಳ್ತೀವಿ. ಮುಂದೆ ಹೋಗಿ ನೀವು ಬಲಕ್ಕೆ ಬೇಡ ಅಲ್ಲಿ ಸಿಗ್ತೈತೆ, ರೈಟ್? ಹೀಗೆ ಒಂದನ್ನ ನಾವು ಏನ್ ಮಾಡ್ತೀವಿ, ರೆಫರೆನ್ಸ್ ತಗೋತೀವಿ. ಆ ರೆಫರೆನ್ಸ್ ಮೇಲೆ x ಆಕ್ಸಿಸ್ y ಆಕ್ಸಿಸ್ z ಆಕ್ಸಿಸ್ ಅನ್ನ ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿ ಅಲ್ಲಿಂದ ನಾವು ಏನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ, ಮೆಜರ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಫ್ಯಾನ್ ಇದೆ, ಎಲ್ಲಿದೆ ಫ್ಯಾನ್? ಹೌದಿಲ್ಲ, ನಾರ್ಮಲ್ ಆಗಿ ಮ್ಯಾಲೆ ಐತೆ ಅಂತ ಹೇಳ್ತೀವಿ ನಾವು. ಯಾವ ಪ್ಲೇನ್ ಒಳಗಡೆ ಐತಿ, ಎಷ್ಟು ದೂರ ಐತಿ, ಕಾರ್ನರ್ ತಗೋತೀವಿ. ಕಾರ್ನರ್ ಇಲ್ಲ ಅಂದ್ರೆ ನಾವು ಯಾವ್ದಾದ್ರು ಲೊಕೇಶನ್ ಕೂಡ ಅಲ್ಲಿ ಏನು ಪ್ಲೇಸ್ ಮಾಡ್ಕೋಬೇಕಲ್ಲ, x ಆಕ್ಸಿಸ್ y ಆಕ್ಸಿಸ್ z ಆಕ್ಸಿಸ್ ಪ್ಲೇಸ್ ಮಾಡ್ಕೋಬೇಕು. ನಾರ್ಮಲಿ ನಮ್ಗೆ ಈಗ ಈ ಕಾರ್ನರ್ ತಗೊಂಡ್ರೆ ಕೆಳಗೆ ಬರೋದು ಯಾವ ಆಕ್ಸಿಸ್, y ಆಕ್ಸಿಸ್, ಈ ಕಡೆ ಬರೋದು x ಆಕ್ಸಿಸ್, ಮುಂದೆ ಬರೋದು z ಆಕ್ಸಿಸ್. ಹಾಗಾದ್ರೆ ಈ ಪ್ಲೇನ್ ಯಾವ ಆಕ್ಸಿಸ್ ಒಳಗಡೆ ಇದೆ, z ಮತ್ತೆ x ನೆನಪಲ್ಲಿ. ಈಗ ಫ್ಯಾನ್ ಅನ್ನು ಫಿಟ್ ಮಾಡಬೇಕಂದ್ರೆ ಎರಡು ಎಕ್ಸಸ್ ಬೇಕಲ್ಲ, ಒಂದೇ ಎಕ್ಸಸ್ ಒಳಗಡೆ ಆಗಿಲ್ಲ. ಎಷ್ಟು ಎಕ್ಸಸ್ ಮಾಡ್ಕೊಂಡೆ ನಾವು, ಒಂದು z ಈ ಕಡೆ ಬರೋದು x. ಹಾಗಾದ್ರೆ ಯಾವ ಪ್ಲೇನ್ ಮೇಲ್ಗಡೆ ಇದೆ, z x ಪ್ಲೇನ್ ಮೇಲ್ಗಡೆ ಇದೆ ನೆನಪಲ್ಲಿ. ಈ ಬೋರ್ಡ್ ನೀವು ಯಾವ್ದನ್ನಾದ್ರೂ ಮೂಲಕ ಕನ್ಸಿಡರ್ ಮಾಡ್ಕೋಬಹುದು. ಯಾವ್ದಾದ್ರು ಪಾಯಿಂಟ್ ಯಾವ್ದು x y ಇದೆ. ನೀವು ಗೊತ್ತಿರೋದು ಈಗ z x ದಲ್ಲಿದೆ. ವಿಂಡೋ ವಿಚಾರ ಮಾಡ್ರಿ, ವಿಂಡೋ ಈ ವಿಂಡೋ ಇರೋದು ಹೊರಗೆ ಬರೋದು ಯಾವುದು, z. ಕೆಳಗೆ ಬರೋದು ಯಾವುದು, y. ಅಂದ್ರೆ ವಿಂಡೋ ಯಾವ ಪ್ಲೇನ್ ಐತಿ, z y ಪ್ಲೇನ್ ದಲ್ಲಿದೆ. ನೀವು ಕೂತಿರೋದು z x ದಾಗಿದ್ರೆ ಬೋರ್ಡ್ ಇರೋದು ಈ ಗೋಡಿ ಹಿಂಗೊಂದು ಕಾರ್ನರ್ ಬರ್ತೈತಿ, ಹಿಂಗೊಂದು ಕಾರ್ನರ್ ಬರ್ತೈತಿ. ಈ ಕಾರ್ನರ್ ಏನಾದ್ರು ಬರ್ತೈತಿ ಬರೋದಿಲ್ಲ, x y. ಹಾಗಾದ್ರೆ ಈಗ ಏನ್ ಗೊತ್ತಾಯ್ತು ನನಗೆ, ಯಾವ ಪ್ಲೇನದಲ್ಲಿ ಐತೆ ಅನ್ನೋ ಗೊತ್ತಾಯ್ತು ನೆನಪಲ್ಲಿ. ಫ್ಯಾನ್ ಹತ್ರ ಹೋಗ್ಬೇಕಂದ್ರೆ ಅಡ್ಡ ತಿರುಗಿ ಹೋಗಂಗಿಲ್ಲ ನೆನಪಲ್ಲಿ, ಸಿಸ್ಟಮ್ ಇರ್ತದೆ. ನೀವು ಎಕ್ಸಸ್ ಏನ್ ಇಟ್ಟಿರ್ತೀವಲ್ಲ, ಎಕ್ಸಸ್ ಮ್ಯಾಲ ಹೋಗ್ಬೇಕು, ಎಕ್ಸಸ್ ಪ್ಯಾರಲಲ್ ಆಗಿ ಹೋಗ್ಬೇಕು. ಈಗ ಇಲ್ಲೇ ಇದ್ದಿದ್ದು ಪಿ ಪಾಯಿಂಟ್, ಹೌದಿಲ್ಲ? ಹಾಗಾದ್ರೆ ಈ ಪಾಯಿಂಟ್ ಪಿ ಪಾಯಿಂಟ್ ನ ಈಗ ಹೋಗಿಲ್ಲ. ರೂಲ್ ಪ್ರಕಾರ ಏನು, ನಾ ಇಲ್ಲಿಂದ ಎಕ್ಸ್ ಆಕ್ಸಿಸ್ ಮೇಲ್ಗಡೆ ನಡ್ಕೊಂತ ಹೋಗ್ಬೇಕು ಇಲ್ಲಿ ಮಟ್ಟ. ನೆಕ್ಸ್ಟ್ ಇಲ್ಲಿಂದ ಯಾವ ಆಕ್ಸಿಸ್ ಪ್ಯಾರಲಲ್ ಆಗಿ ಹೋಗ್ಬೇಕು, y ಆಕ್ಸಿಸ್ ಪ್ಯಾರಲಲ್ ಆಗಿ ನಡ್ಕೊಂತ ಹೋದ್ನಂದ್ರೆ ಅವಾಗ ನನಗೆ ಏನ್ ಸಿಗ್ತದೆ, ಪಿ ಪಾಯಿಂಟ್ ಸಿಗ್ತದೆ. ಇದು ಯಾವ ಆಕ್ಸಿಸ್, ಇದು x ಆಕ್ಸಿಸ್. ಇದು ಯಾವ ಆಕ್ಸಿಸ್, y ಆಕ್ಸಿಸ್. ಸೊ ಹಾಗಾದ್ರೆ ಎಷ್ಟು ಆಕ್ಸಿಸ್ ಯೂಸ್ ಮಾಡಿದ್ವಿ, ಎರಡು ಆಕ್ಸಿಸ್, 2 ಡೈಮೆನ್ಷನ್ಸ್ ನಾವು ಮಾಡಿರೋ ಮೋಷನ್ಸ್. ಹಾಗಾದ್ರೆ ಪಿ ಪಾಯಿಂಟ್ ಈಗ ಯಾವ ಪ್ಲೇನ್ ಒಳಗಡೆ ಇದೆ, x y ಪ್ಲೇನ್ ಒಳಗಡೆ ಇದೆ. ಇವು ರೂಲ್ಸ್ ಆಯ್ತು ನೆನಪಲ್ಲಿ. ಸೊ ಒಂದು ಆಬ್ಜೆಕ್ಟ್ ಪ್ಲೇಸಿಂಗ್ ಹೇಳ್ಬೇಕಂದ್ರೆ ಈಗೆಲ್ಲ ಮ್ಯಾಪ್ ಗೀಪ್ ಎಲ್ಲ ರೆಡಿ ಆಗ್ಬೇಕಂದ್ರೆ ಅದು ಬೇಸ್, ಇದು ಬೇಸಿಕ್ಸ್ ನೆನಪಲ್ಲಿ. x ಆಕ್ಸಿಸ್ y ಆಕ್ಸಿಸ್ z ಆಕ್ಸಿಸ್ ಅದರ ಮೇಲೆ ಹೋಗ್ಬೇಕು, ಇಲ್ಲ ಅವಕ್ಕ ಪ್ಯಾರಲಲ್ ಆಗಿ ಹೋಗ್ಬೇಕು, ಪ್ಯಾರಲಲ್ ಆಗಿ ಹೋಗ್ಬೇಕು. ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲಿ ಕೊಡ್ಬೇಕಂದ್ರೆ ಏನ್ ಮಾಡ್ತೀವಿ, x ಆಕ್ಸಿಸ್ ಮೇಲೆ ಹೋಗ್ರಿ,
z axis ಮೇಲೆ ಹೋದ್ರೆ ಯಾಕಂದ್ರೆ ಇಲ್ಲಿ ಯಾವ ಪ್ಲೇನ್ ಮೇಲೆ ಫಸ್ಟ್ ಪ್ಲೇನ್ ಕನ್ಫರ್ಮ್ ಮಾಡಬೇಕು ಏನೋ ಫಸ್ಟ್ ಪ್ಲೇನ್ ಕನ್ಫರ್ಮ್ ಮಾಡಬೇಕು ಸೊ ಹಾಗಾದ್ರೆ ಯಾವ ಪ್ಲೇನ್ ದಲ್ಲಿ ಇದೆ xz ಪ್ಲೇನ್ ದಾಗ ಇದೆ ಈಗ ನೀವು ಆ ಪಾಯಿಂಟ್ ಗೆ ಹೋಗಬೇಕು ನೀವು ಈಗ ಎಲ್ಲಿದ್ದೀರಾ ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗಲೂ ಒರಿಜಿನ್ ನೆನಪಿರಲಿ ಒರಿಜಿನ್ ಇಂದ ಈ ಏನೋ z x y z ಎಲ್ಲ ಯೂಸ್ ಮಾಡಿರಲ್ಲ p q ಅಂತ ತಗೋತೀವಿ q ಪಾಯಿಂಟ್ ಗೆ ಹೋಗಬೇಕು ನೀವು ಏನು ಮಾಡ್ತೀರಾ ಏನು ಮಾಡ್ತೀರಾ z axis ಮೇಲೆ ಬರ್ತೀರಿ ರೂಲ್ ಏನು ಹೇಳ್ತೀವಿ axis ಮೇಲೆ ಹೋಗಬೇಕು ಇಲ್ಲ ಅದು ಪ್ಯಾರಲಲ್ ಆಗಿ ಹೋಗಬೇಕು ಇಲ್ಲಿಂದ ಏನು ಮಾಡ್ತೀವಿ ನಾವು z axis ಗೆ ಬರ್ತೀವಿ ಇಲ್ಲಿ ಮಟ್ಟ ಬಂದ್ರೆ ಆಮೇಲೆ ಯಾವ axis ಗೆ ಪ್ಯಾರಲಲ್ ಆಗಿ ಹೋಗಬೇಕು x axis ಗೆ ಪ್ಯಾರಲಲ್ ಆಗಿ ಹೋಗಬೇಕು ಸಿಂಪಲ್ ತುಂಬಿ ಅಂದ್ರೆ ಫಾರ್ ಎಕ್ಸಾಂಪಲ್ ಟೇಬಲ್ ಇದೆ ಹೌದಾ ಸ್ಟ್ಯಾಂಡ್ ಐತಿ ಈ ಸ್ಟ್ಯಾಂಡ್ ಪೊಸಿಷನ್ಸ್ ಗೆ ನಾವು ಹೋಗಬೇಕು ಅಂದ್ರೆ ಇದೇನಿದು ನಮ್ದು ಒರಿಜಿನ್ ಹೌದಿಲ್ಲ ಒರಿಜಿನ್ ಅಂದ್ರೆ ಈಗ ಅಡ್ಡದಲ್ಲಿ ಹಿಂಗ್ ಹೋಗಕ್ಕೆ ಹೋಗಿಲ್ಲ ರೂಲ್ ಪ್ರಕಾರ ನಾ ಏನು ಮಾಡಬೇಕು ಈಗ ಇದು ಸ್ಟ್ಯಾಂಡ್ ಯಾವ ಪ್ಲೇನ್ ನಲ್ಲಿ ಇದೆ ಫಸ್ಟ್ x z ಹೌದಾ ಇದು x ಇದು z ಸೊ ಅದನ್ನ ಅಲ್ಲಿ ಹೋಗಬೇಕಂದ್ರೆ ರೂಲ್ ಏನು ಹೇಳ್ತೈತಿ ನೀವು z axis ಮೇಲೆ ಹೋಗ್ರಿ ಹೌದಾ ಅಥವಾ x axis ಮೇಲೆ ಹೋಗ್ರಿ ಈಗ ನಾನು ಏನು ಮಾಡ್ತೀನಿ ಒರಿಜಿನ್ಸ್ ತಾಗಿದೆ ಹೆಂಗ್ ಬರ್ಬೇಕು z axis ಮುಟ್ಟ ಬಂದೆ ಇಲ್ಲಿ ತನಕ ಒಂದು ಹೊಳ್ತೀವಿ ಯಾವ axis ಗೆ ಪ್ಯಾರಲಲ್ ಆಗಿ ಹೋಗ್ತೀಗ x axis ಗೆ ಪ್ಯಾರಲಲ್ ಆಗಿ ಹೋಗ್ತೀವಿ ಸೊ ಹಾಗಾದ್ರೆ ಎಲ್ಲಿ ಬಂದು ರೀಚ್ ಆದೆ ನನಗೆ ಯಾವ ಆಬ್ಜೆಕ್ಟ್ ಬೇಕಾಗಿತ್ತಲ್ಲ ಆ ಆಬ್ಜೆಕ್ಟ್ ಪೊಸಿಷನ್ಸ್ ಗೆ ನಾವೇನಾದ್ವಿ ಬಂದ ರೀಚ್ ಆದ್ವಿ ನೆನಪಿರಲಿ ಸೊ ದಿಸ್ ಇಸ್ ದ ರೂಲ್ ಹೆಂಗ್ ಬೇಕಾದ್ರೆ ನಾವೇನು ಮಾಡೋಂಗಿಲ್ಲ ಆಬ್ಜೆಕ್ಟ್ ಪೊಸಿಷನ್ಸ್ ನ ಸ್ಪೆಸಿಫೈ ಮಾಡಬೇಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ತಗೋತೀವಿ ಆ ರೆಫರೆನ್ಸ್ ಪಾಯಿಂಟ್ ಮೇಲ್ಗಡೆ ಎಕ್ಸಸ್ ಅನ್ನ ಇಡ್ತೀವಿ x axis y axis z axis ಆ ನಂತರ ಯಾವ ಪ್ಲೇನ್ ದಲ್ಲಿ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತೀವಿ ಆಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ಪಾಯಿಂಟ್ ಕ್ಲಿಯರಾ ಸೊ ಇದು ಫ್ರೇಮ್ ಆಫ್ ರೆಫರೆನ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿರಲಿ ರೈಟ್ ಸೊ ಐ ಸ್ಟಾಪ್ ಹಿಯರ್ ವಿ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು